ಓಂ ಶಾಂತಿ. ನಮಸ್ಕಾರ ವೀಕ್ಷಕರೇ. ಈಗ ಈ ಕಾರ್ಯಕ್ರಮ ಮುಂದುವರಿತಾ ಇರೋದು ತಮಗೆಲ್ಲರಿಗೂ ಬಹಳ ಹರ್ಷ ತಂದಿದೆ ಅಂತ ಭಾವಿಸ್ತಾ, ಈಗ 1ನೇ ದಿನದಿಂದಲೂ ಯೋಗಾಸನ ಶಿಬಿರದಲ್ಲಿ ಫಸ್ಟ್ ಡೇ ಇಂದ ನಾವೇನೆಲ್ಲ ಆಸನಗಳನ್ನು ಕಲಿತಾ ಬಂದ್ವೋ ಅದನ್ನು ಮತ್ತಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗೋಣ. ಏಕೆಂದರೆ ಪ್ರಾಕ್ಟೀಸ್ ಮಾಡದಲ್ಲೇ ಇದ್ದರೆ ಆಸನಗಳು ಒಂದು ದಿನ ಮಾಡಿ ಬಿಟ್ಬಿಟ್ರೆ ಅದು ನಮಗೆ ಸಿದ್ಧಿಸೋದಿಲ್ಲ. ನಿಯಮಗಳನ್ನು ಮತ್ತೊಮ್ಮೆ ನೆನ್ಪು ಮಾಡ್ಕೊಳ್ಳೋಣ. ನಾವು ಹಾಕ್ಕೊಂಡಿರುವಂತಹ ಡ್ರೆಸ್ ನಮಗೆ ಕಂಫರ್ಟ್ ಇರಬೇಕು, ಮತ್ತು ವಾಚ್, ಆರ್ನಮೆಂಟ್ಸು ಎಲ್ಲ ಬಹಳ ಹಾಕ್ಕೊಂಡು ಯೋಗಾಸನ ಮಾಡೋದು ಕಷ್ಟ ಆಗುತ್ತೆ. ಸ್ಪೆಕ್ಸು, ವಾಚ್ ಇವುಗಳನ್ನು ಮೊಬೈಲ್ ಜೇಬಲ್ಲಿ ಇಟ್ಕೊಳ್ಳೋದು, ಇದನ್ನು ಮೊದಲೇ ಎಲ್ಲ ಫ್ರೀ ಮಾಡಿಕೊಂಡ್ರೆ ಒಳ್ಳೆಯದು. ಖಾಲಿ ಹೊಟ್ಟೆಯಲ್ಲಿ ಇರಬೇಕು. ಲಿಕ್ವಿಡ್ ಫಾರ್ಮಲ್ಲಿ ನೀವೇನಾದರೂ ತೊಗೊಂಡಿದ್ರೆ ಅದು ಖಾಲಿಯಾಗಿದ್ದರೆ ಒಳ್ಳೆಯದು. ಯಾವುದು ಸಾಲಿಡ್ ಐಟಮ್ಸ್ ತಗೊಳ್ಳೋದು ಬೇಡ, ಅಂದರೆ ಗಟ್ಟಿ ಪದಾರ್ಥ ತಗೊಳ್ಳೋದು ಬೇಡ. ಇವತ್ತು ಅಸತೋಮ ಸದ್ಗಮಯ ಪ್ರಾರ್ಥನೆಯಿಂದ ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ. ಯಾವುದಾದ್ರೂ ಒಂದು ಮೆಡಿಟೇಟಿವ್ ಪೋಸ್ಚರಲ್ಲಿ ಕೂತ್ಕೊಳ್ಳೋಣ. ನಮಸ್ಕಾರ ಮುದ್ರಾ. ದೀರ್ಘ ಪೂರಕ ಮಾಡಿ 3 ಬಾರಿ ಓಂಕಾರ ಅಸತೋಮ ಸದ್ಗಮಯ ಪ್ರಾರ್ಥನೆ. ದೀರ್ಘ ಪೂರಕ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ರಿಲ್ಯಾಕ್ಸ್. ಆತ್ಮೀಯ ಸೋದರ ಸೋದರಿಯರೇ, ನಿನ್ನೆಯ ದಿನ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ನಿಮಗೆ ಸ್ಟ್ರಕ್ ಆಗಿದ್ದರೆ ಅದನ್ನು ಮತ್ತೆ ಪ್ರಾಕ್ಟೀಸ್ ಮಾಡೋಣ. ಯಾರೂ ಅದಕ್ಕೆ ಬೇಸರ ಮಾಡ್ಕೊಳ್ಳೋದು ಬೇಡ. ಮತ್ತೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡೋಣ, ಎಲ್ಲ ಯೋಗಾಭ್ಯಾಸಗಳನ್ನು. ಮತ್ತೆ ಈಗ ಫಸ್ಟ್ 2 ರೀತಿಯ ಪಂಪಿಂಗ್ಸ್ ಮಾಡಿ ಮತ್ತೆ ನಾವು ಲೂಸ್ನಿಂಗಿಗೆ ಹೋಗೋಣ. ರೆಡಿ? ಮೊದಲನೇದು ಪಂಪಿಂಗ್, ಕಿವಿಗಳಿಗೆ ಸಂಬಂಧಪಟ್ಟಂತೆ. ಫಸ್ಟ್ ಸ್ಟ್ರೆಚ್ ಮಾಡಿ ಆಮೇಲೆ ರೊಟೇಟ್ ಮಾಡೋಣ. ರೆಡಿ? ಈಗ ಮೊದಲು ಕಿವಿಗಳನ್ನು 2 ಕಿವಿಯ ಭಾಗವನ್ನು ಹಿಡಿದು ಸ್ಟ್ರೆಚ್ ಸ್ಟ್ರೆಚ್ ರಿಲ್ಯಾಕ್ಸ್, ಸ್ಟ್ರೆಚ್ ರಿಲ್ಯಾಕ್ಸ್, ಸ್ಟ್ರೆಚ್ ರಿಲ್ಯಾಕ್ಸ್, ಸ್ಟ್ರೆಚ್ ರಿಲ್ಯಾಕ್ಸ್, ಸ್ಟ್ರೆಚ್ ರಿಲ್ಯಾಕ್ಸ್, ರಿಲ್ಯಾಕ್ಸ್. ನೆಕ್ಸ್ಟ್ ನಾವು ಇಯರ್ ರೊಟೇಷನ್ ಮಾಡೋಣ. 2 ಕಿವಿಗಳನ್ನು ಹಿಡಿದು ನಿಧಾನವಾಗಿ ರೊಟೇಟ್ ಮಾಡಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್. ರಿಲ್ಯಾಕ್ಸ್. ಇದನ್ನು ಎಷ್ಟು ಟೈಮ್ಸ್ ಮಾಡಬೇಕು ಅಂತ ನಿಮಗೆ ಪ್ರಶ್ನೆ ಇದ್ದರೆ ಇದನ್ನು 6 to 10 ಟೈಮ್ಸ್ ಮಾಡಬಹುದು. ಈ ಒಂದು ಪಂಪಿಂಗ್ ಎಕ್ಸಸೈಸನ್ನು 6 to 10 ಟೈಮ್ಸ್ ಮಾಡಿ. ನೆಕ್ಸ್ಟ್ ನಾವು ಲೂಸ್ನಿಂಗಿಗೆ ಸಿದ್ಧರಾಗೋಣ. ಎದ್ದು ನಿಲ್ಲೋಣ. ರೆಡಿ? ಲೂಸ್ನಿಂಗ್. ಫಸ್ಟ್ ankle joints rotation,
ಕೈಗಳನ್ನು ಹಿಂದೆ ಕಟ್ಬೋದು ಅಥವಾ ಸೊಂಟದ ಮೇಲೆ ಇಟ್ಟು ಮಾಡ್ಬೋದು. ನಿಮ್ಗೆ ಯಾವ್ದು ಕಂಫರ್ಟ್ ಆಗುತ್ತೆ ಅದು ಮಾಡಿ. ಆ್ಯಂಟಿ ಕ್ಲಾಕ್ ವೈಸ್ ಪ್ರತಿಯೊಂದು ಲೂಸ್ನಿಂಗನ್ನು 6 to 10 ಟೈಮ್ಸ್ ಮಾಡ್ಬೋದು ಪರ್ ಡೇ. ರಿಲ್ಯಾಕ್ಸ್. ಅನದರ್ ಸೈಡ್ ಕ್ಲಾಕ್ ವೈಸ್. ಆ್ಯಂಟಿ ಕ್ಲಾಕ್ ವೈಸ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಪ್ರತಿಯೊಂದು ಸ್ಟ್ರೆಚಿಂಗ್, ಬೆಂಡಿಂಗ್, ಲೂಸ್ನಿಂಗ್ ಆದ ನಂತರ ಕಂಪಲ್ಸರಿ ನೀವು ಡೀಪ್ ಬ್ರೀದಿಂಗ್ ಮಾಡಬೇಕು, ದೀರ್ಘ ಉಸಿರಾಟ ಮಾಡಬೇಕು. ನೆಕ್ಸ್ಟ್ ನೀ ಜಾಯಿಂಟ್ಸ್ ರೊಟೇಷನ್. ಆ್ಯಂಟಿ ಕ್ಲಾಕ್ ವೈಸ್. 6, 5, 4, 3, 2, 1. ರಿಲ್ಯಾಕ್ಸ್. ನೆಕ್ಸ್ಟ್ ಟ್ರಂಕ್ ರೊಟೇಷನ್. ರೆಡಿ? 1, 2, 3, 4, 5, 6. Anti-clockwise. 6, 5, 4, 3, 2, and 1. Relax. ದೀರ್ಘ ಉಸಿರಾಟ. ನೆಕ್ಸ್ಟ್ ಕೈ ಬೆರಳುಗಳು ದೀರ್ಘ ಪೂರಕ ಮಾಡ್ತಾ ಉಸಿರನ್ನ ತಗೊಳ್ತಾ ಕೈ ಬೆರಳುಗಳನ್ನು ಟೈಟ್ ಮಾಡಿ. ಟೈಟ್ ಟೈಟ್ ಟೈಟ್. ಈಗ ರೇಚಕ ಮಾಡ್ತಾ ರಿಲ್ಯಾಕ್ಸ್ ಮಾಡಿ. ಸ್ಲೋ ರಿಲ್ಯಾಕ್ಸ್ ರೇಚಕ. ಇದನ್ನ 6 ಟೈಮ್ಸ್ ಮಾಡೋಣ. ಈಗ ಪೂರಕ್ ರೇಚಕ್ ಕರೆಕ್ಟ್ ಮಾಡೋಣ. ರೆಡಿ? 2, 3, 4, 5, 6. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. Next, wrist joints rotation. 1, 2, 3, 4, 5, 6. Anti-clockwise. 5, 4, 3, 2, 1. Relax. ನೆಕ್ಸ್ಟ್ ಇವತ್ತು ಬಲಗೈ ಅಷ್ಟೇ ರೊಟೇಟ್ ಮಾಡೋಣ. ಪೂರ್ಣ ರೊಟೇಟ್ ಆಗೋ ರೀತಿ ಗಮನ ವಹಿಸೋಣ. ನಮ್ದು ಬಾಡಿ ಸ್ಟಿಫ್ ಇರಬೇಕು, ಕೈಗಳಷ್ಟೇ ರೊಟೇಟ್ ಆಗಬೇಕು. ನಮ್ಮ ಬಾಡಿನೂ ಈ ರೀತಿ ಟರ್ನ್ ಆಗಬಾರ್ದು. ಓಕೆ, ಬಾಡಿ ಸ್ಟ್ರೈಟ್ ಇರಲಿ. ಆಂಟಿ ಕ್ಲಾಕ್ ವೈಸ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಯಾರು ಒಂದೇ ಸಮ ಕೂತು ಅಥವಾ ಕತ್ತು ಬಾಗಿಸಿ ಬರೆಯೋದು ಅಥವಾ ಕಂಪ್ಯೂಟರ್ ವರ್ಕ್ ಮಾಡ್ತಾ ಇರ್ತಾರೆ, ಅವರಿಗೆ ಇದು ಸ್ಟ್ರೆಚಿಂಗ್ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಕ್ಲಾಕ್ ವೈಸ್. ಪೂರಕ್ ರೇಚಕ್, ಪೂರಕ್ ರೇಚಕ್. ಕಂಟಿನ್ಯೂ. 4,
relax. Anti-clockwise, inhale, exhale. 5, 4, 3, 2, 1. Relax. Dirgha Puraka Rechaka. Next, both the hands, alternative. Ready? 1, 2, continue, fast, anti-clockwise. Relax. Dirgha Usirata. ನೆಕ್ಸ್ಟ್ ಶೋಲ್ಡರ್ ಜಾಯಿಂಟ್ಸ್. ನಾವು ಇಷ್ಟು ದಿನ ಈ ರೀತಿ ಕೈಗಳನ್ನು ಇಟ್ಟು ಮಾಡಿದ್ವಿ. ಈಗ ಹೀಗೆ ಸ್ಟ್ರೈಟ್ ಇಟ್ಟೆ ರೊಟೇಟ್ ಮಾಡೋಣ. ಶೋಲ್ಡರ್ ಜಾಯಿಂಟ್ಸ್ ರೊಟೇಷನ್. ಪೂರಕ ರೇಚಕ ಮಾಡ್ತಾ ಇನ್ಹೇಲ್ ಎಕ್ಸೇಲ್ ಕರೆಕ್ಟ್ ಇರಲಿ. ಆಂಟಿ ಕ್ಲಾಕ್ವೈಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ನಮ್ಮ ಎರಡು ಕೈಗಳನ್ನು ಹಿಂದೆ ಈ ರೀತಿ ಇಡೋಣ. ಈ ರೀತಿ ಇಟ್ಟು ಈಗ ಟ್ವಿಸ್ಟ್ ಮಾಡೋಣ. ರಿಲ್ಯಾಕ್ಸ್. ಈ ಎರಡೂ ಭಾಗದಲ್ಲಿ ಸ್ಟ್ರೆಚ್ ಆಗೋದನ್ನು ಗಮನಿಸಿ. ರಿಲ್ಯಾಕ್ಸ್. ನೆಕ್ಸ್ಟ್ ನೆಕ್ ಜಾಯಿಂಟ್ ರೊಟೇಷನ್. ಮೊದಲು ಎಕ್ಸೇಲ್ ಅಂಡ್ ಬೆಂಡ್. ರೊಟೇಟಿಂಗ್ ಸ್ಟಾರ್ಟ್ ಫ್ರಮ್ ರೈಟ್ ಸೈಡ್. ಬಲಭಾಗದಿಂದ ರೊಟೇಷನ್ ಸ್ಟಾರ್ಟ್ ಮಾಡೋಣ. ಕೆಲವೊಬ್ಬರಿಗೆ ಕಣ್ಣು ತೆರೆದು ಮಾಡಿದ್ರೆ ತಲೆ ಚಕ್ಕರ್ ಬಂದಂಗೆ ಆಗುತ್ತೆ, ತಲೆ ಸುತ್ತು ಬಂದಂಗೆ ಆಗುತ್ತೆ. ಕೆಲವೊಬ್ಬರಿಗೆ ಕಣ್ಣು ಮುಚ್ಚಿ ಮಾಡಿದ್ರೆ ಆ ರೀತಿ ಆಗುತ್ತೆ. ನಿಮ್ಗೆ ಯಾವುದು ಕಂಫರ್ಟ್ ಅನಿಸುತ್ತೆ ಅದನ್ನು ನೀವು ಚೂಸ್ ಮಾಡಿಕೊಂಡು ಮಾಡಿ. ಬಟ್ ರೊಟೇಷನ್ ಮಾತ್ರ ಕಂಪ್ಲೀಟ್ ರೊಟೇಟ್ ಆಗಬೇಕು. ಆಂಟಿ ಕ್ಲಾಕ್ ವೈಸ್. ನಾವು ಯಾವ ಸ್ಟಾರ್ಟಿಂಗ್ ಪಾಯಿಂಟ್ನಿಂದ ರೊಟೇಷನ್ ಸ್ಟಾರ್ಟ್ ಮಾಡಿರ್ತೀವಿ ಅದೇ ಸ್ಟಾರ್ಟಿಂಗ್ ಪಾಯಿಂಟ್ನಿಂದ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಸ್ಟಾರ್ಟ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಟ್ವಿಸ್ಟಿಂಗ್. ಟ್ವಿಸ್ಟಿಂಗ್ ರೆಡಿ. ಕೈಗಳನ್ನು ಭುಜಕ್ಕೆ ಸಮಾನ ಚಾಚಿ ಈಗ ಟ್ವಿಸ್ಟಿಂಗ್ ಸ್ಟಾರ್ಟ್. ರೇಚಕ್ ಪೂರಕ್, ರೇಚಕ್ ಪೂರಕ್. ಕಂಟಿನ್ಯೂ. ಫಾಸ್ಟ್ ಮಾಡಿ. ಕೈಗಳನ್ನು ಬೀಸಿ ಟ್ವಿಸ್ಟ್ ಮಾಡಿ. ಲೂಸ್ ಬಿಡಿ ಕೈಗಳನ್ನು. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಸೂಪರ್ ಬ್ರೈನ್ ಎಕ್ಸರ್ಸೈಸ್. ರೆಡಿ. ಎರಡು ಕಿವಿಗಳನ್ನು ಲೈಟಾಗಿ ಪ್ರೆಷರ್ ಕೊಟ್ಟು ಹಿಡಿಯೋಣ. ಈ ಪ್ರೆಷರ್ ಕೊಡೋದ್ರಿಂದಲೂ ಆಪೋಸಿಟ್ ಬ್ರೈನ್ ಅಂದರೆ ಎಡಗಿವಿಯನ್ನು ಪ್ರೆಷರ್ ಕೊಡೋದ್ರಿಂದ ಬಲ
ಬಲಭಾಗದ ಮೆದುಳಿನ ಭಾಗ ಆಕ್ಟಿವೇಟ್ ಆಗುತ್ತೆ. ಬಲ ಕಿವಿಯನ್ನು ಹಿಡಿಯೋದ್ರಿಂದ ಎಡಭಾಗದ ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಅದಕ್ಕೆ ಸಣ್ಣ ಮಕ್ಕಳಿಗೆ ಏನು ಮಾಡ್ತಾರೆ, ತಪ್ಪು ಮಾಡಿದ್ರೆ ಕಿವಿಯನ್ನು ಹಿಂಡ್ತಾರೆ, ಕಿವಿ ತಿರುಗಿಸ್ತಾರೆ, ಅದರಿಂದ ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಓಕೆ, ಮಾಡೋಣ ಈಗ ಸೂಪರ್ ಬ್ರೈನ್. ದಿನಕ್ಕೆ 7 ಸಿಟ್ಟಿಂಗ್ಸ್ ಮಿನಿಮಮ್ ಮಾಡಬೇಕು. ಇವತ್ತು ಟ್ರೈ ಮಾಡೋಣ. ರೆಡಿ? ಮೊಣಕಾಲು ನೋವಿರೋರು ಇದನ್ನು ಮಾಡೋದು ಬೇಡ. ಸ್ಟಾರ್ಟ್. ದೀರ್ಘ ಪೂರಕ, ರೇಚಕ, ಪೂರಕ, ರೇಚ. ಪೂರಕ ರೇಚಕ ಕರೆಕ್ಟ್ ಮಾಡಿದ್ರೆ ನಮಗೆ ಆಯಾಸ ಆಗೋದಿಲ್ಲ. ಮಿನಿಮಮ್ 7, ಮ್ಯಾಕ್ಸಿಮಮ್ ನಿಮ್ಮ ಶಕ್ತಿ ಅನುಸಾರ ಮಾಡಿ. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಹಾರ್ಟ್ ಬೀಟ್ ಜಾಸ್ತಿ ಆಗಿರೋದನ್ನ ಗಮನಿಸ್ತಾ ನಾವೆಷ್ಟು ದೀರ್ಘ ಉಸಿರಾಟ ಮಾಡ್ತೀವಿ ಅಷ್ಟು ಬೇಗ ಹಾರ್ಟ್ ಬೀಟ್ ನಾರ್ಮಲ್ ರೇಟಿಗೆ ಬರುತ್ತೆ. ನೆಕ್ಸ್ಟ್, ಈ ಭಾಗದಲ್ಲಿರುವಂತಹ ನರಗಳು, ಮಾಂಸಖಂಡಗಳು ಅದು ಸ್ಟ್ರೆಚ್ ಆಗಲಿಕ್ಕೆ ನಾವೀಗ ಸ್ಟ್ರೆಚಿಂಗ್ ಮಾಡೋಣ. ಹಸ್ತ ಉತ್ಥಾನಾಸನ. ಪೂರಕ. ಕಾಲನ ಬೆರಳುಗಳ ಮೇಲೆ ನಿಲ್ಲೋಣ. ಯಾವುದಾದ್ರೂ ಒಂದು ಪಾಯಿಂಟ್ನಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಸಹಜ ಉಸಿರಾಟ ಇರಲಿ. ಕೈಗಳನ್ನು ಪೂರ್ಣ ಸ್ಟ್ರೆಚ್ ಮಾಡಿ. ವಾಪಸ್. ಈಗ ಮತ್ತೆ ಸ್ಟ್ರೆಚ್ ಮಾಡೋಣ. ರೈಟ್ ಆ್ಯಂಡ್ ಲೆಫ್ಟ್ ಬೆಂಡಿಂಗ್ ಮಾಡೋಣ 6 ಟೈಮ್ಸ್. ಪೂರಕ. ಕೈ ಪೂರ್ಣ ಸ್ಟ್ರೆಚ್ ಆಗಿರಬೇಕು. ಇದು ಬಹಳ ಇಂಪಾರ್ಟೆಂಟ್. ರೈಟ್ ಆ್ಯಂಡ್ ಲೆಫ್ಟ್ ಬೆಂಡಿಂಗ್. ಬೆಂಡ್ ಆಗುವಾಗ ರೇಚಕ, ವಾಪಸ್ ಬರುವಾಗ ಪೂರಕ. ರೆಡಿ? ಬೆಂಡ್. ಕಾಲುಗಳನ್ನು ಮಡಚಬಾರ್ದು. ಸೈಡಿಗೆ ಬೆಂಡ್ ಆಗಬೇಕು. ಬೆಂಡ್ ಆಗುವಾಗಲೂ ಕೈಗಳು ಸ್ಟ್ರೈಟ್ ಇರಲಿ. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಉತ್ಕಟಾಸನ್, ದ ಚೇರ್ ಪೋಸ್. ರೆಡಿ? ಪೂರಕ ಮಾಡಿ ರೇಚಕ ಮಾಡ್ತಾ ಕೂತ್ಕೊಂಡು ಕಾಲುಗಳನ್ನು ನೇರ ಮಾಡೋಣ. ಬೆನ್ನು ನೇರ ಇರಲಿ. ವಾಪಸ್. ಈಗ ಉತ್ಕಟಾಸನದಲ್ಲಿ ಕೌಂಟ್ ಮಾಡ್ಕೊಳ್ಳೋಣ. ನಿಧಾನವಾಗಿ ನೀವು 10 ಕೌಂಟ್ ಮಾಡೋವರೆಗೂ ಅದೇ ಅಂತಿಮ ಸ್ಥಿತಿಯಲ್ಲಿ ಇರಬೇಕು. ಓಕೆ, ರೆಡಿ? ಪೂರಕ, ರೇಚ. ಸ್ಟಾರ್ಟ್ ಕೌಂಟಿಂಗ್. ವಾಪಸ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನೆಕ್ಸ್ಟ್ ತ್ರಿಕೋನಾಸನ್, ದ ಟ್ರಯಾಂಗಲ್ ಪೋಸ್. ಕಾಲುಗಳನ್ನು ಅಂತರದಲ್ಲಿಡಿ. ಬಲಪಾದವನ್ನು ಬಲಗಡೆಗೆ ಹೊರಳಿಸಿ. 2 ಕೈಗಳು ಭುಜಕ್ಕೆ ಸಮಾನ ಇರಲಿ. ಈಗ ಬಲಗಡೆಗೆ ಬಾಗೋಣ. ನಮ್ಮ ದೃಷ್ಟಿ ಎಡಗೈನ ಮಧ್ಯದ ಬೆರಳಿನ ತುದಿಯ ಕಡೆ. ರೆಡಿ? ಬೆಂಡ್. ರೇಚಕ. ಈಗ ಟ್ರಯಾಂಗಲ್ ಪೋಸ್. ಬಲಪಾದವನ್ನು ಬಲಗಡೆಗೆ ತಿರುಗಿಸಿ. ಕೈಗಳನ್ನು ಭುಜಕ್ಕೆ ಸಮಾನ ಎತ್ತಿ.
ಬಲಗಡೆಗೆ ಬಾಗೋಣ. ನಮ್ಮ ದೃಷ್ಟಿ ಎಡಗೈನ ಮಧ್ಯದ ಬೆರಳಿನ ತುದಿಯ ಕಡೆ. ವಾಪಸ್. ಈಗ ಎಡಪಾದ ಎಡಗಡೆಗೆ, another side bend. ವಾಪಸ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಫುಲ್ ಬಾಡಿ ನಮಗೆ ರೆಸ್ಪಾಂಡ್ ಮಾಡೋದು ಅನುಭವ ಆಗ್ತಾ ಇರುತ್ತೆ. ನಮಗೆ ರಿಲ್ಯಾಕ್ಸ್ ಮಾಡಿದಾಗ ದೀರ್ಘ ಉಸಿರಾಟ ಮಾಡಬೇಕು. ಯಾಕೆಂದರೆ ನಮ್ಮ ಬ್ಲಡ್ ಪ್ಯೂರಿಫಿಕೇಷನ್ ಆಗಲಿಕ್ಕೂ ನಾವು ತಗೊಳ್ಳುವಂತಹ ಆಕ್ಸಿಜನ್ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ದೀರ್ಘ ಉಸಿರಾಟ ಮಾಡಿದಾಗೆಲ್ಲ ನಮ್ಮ ಬಾಡಿ ರಿಫ್ರೆಶ್ ಆಗೋದು ನಮ್ಗೆ ಅನುಭವ ಆಗುತ್ತೆ. ನೆಕ್ಸ್ಟ್ ನಾವು ಮಾಡೋಣ ಪರಿವೃತ್ತ ತ್ರಿಕೋನಾಸನ್, ಟ್ವಿಸ್ಟೆಡ್ ಟ್ರಯಾಂಗಲ್ ಪೋಸ್. ಓಕೆ, ಬಲಪಾದ ಬಲಗಡೆಗೆ, ಎರಡೂ ಕೈಗಳನ್ನು ಭುಜಕ್ಕೆ ಸಮಾನ. ಈಗ ಟ್ವಿಸ್ಟ್ ಆಗಿ ಎಡ ಹಸ್ತ ಬಲಪಾದದ ಪಕ್ಕ, ನಮ್ಮ ದೃಷ್ಟಿ ಬಲಗೈನ ಮಧ್ಯದ ಬೆರಳಿನ ಕಡೆ. ವಾಪಸ್. ಅನದರ್ ಸೈಡ್. ಎಡಪಾದ ಎಡಗಡೆಗೆ, ಟ್ವಿಸ್ಟ್. ಬಲಹಸ್ತ ಎಡಪಾದದ ಪಕ್ಕ, ನಮ್ಮ ದೃಷ್ಟಿ ಎಡಗೈನ ಮಧ್ಯದ ಬೆರಳಿನ ಕಡೆ. ವಾಪಸ್. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ನಿನ್ನೆಯ ದಿನ ಸೂರ್ಯ ನಮಸ್ಕಾರ ಹೇಳ್ಕೊಡಿ ಅಂತ ಒಬ್ರು ಕೇಳಿದ್ರು. ಸೂರ್ಯ ನಮಸ್ಕಾರ ನಾವು ನೆಕ್ಸ್ಟ್ ನಾಳೆಯಿಂದ ಸ್ಟಾರ್ಟ್ ಮಾಡೋಣ. ಕಂಪ್ಲೀಟ್ ಪೋಶ್ಚರಲ್ಲಿ, ಅಂತಿಮ ಸ್ಥಿತಿಯಲ್ಲಿ ಕರೆಕ್ಟ್ ಪೋಶ್ಚರ್ ಬರೋವರೆಗೂ ನಮ್ಮ ಪ್ರಯತ್ನ ಬಿಡೋದು ಬೇಡ. ಕ್ರಮೇಣ 1 ರೌಂಡ್ ಹೆಚ್ಚು ಮಾಡ್ಕೊಳ್ತಾ, ಅಂದರೆ 2 ಕೌಂಟ್ಸ್ ಹೆಚ್ಚು ಮಾಡ್ಕೊಳ್ತಾ ನಾಳೆಯಿಂದ ಸೂರ್ಯ ನಮಸ್ಕಾರ ಪರ್ಫೆಕ್ಟಾಗಿ ಆಗ್ತಾ ಹೋಗೋಣ. ಈಗ ನೆಕ್ಸ್ಟ್ ಕುಳಿತು ಮಾಡುವಂತಹ ಆಸನಗಳಿಗೆ ಸ್ಥಿತಿ ದಂಡಾಸನ. ಹೋಗೋಣ ಈಗ ದಂಡಾಸನಕ್ಕೆ. ರೆಡಿ? ದಂಡಾಸನ. ಮೊದಲು ಬಲಗಾಲನ್ನು ಸ್ಟ್ರೆಚ್ ಮಾಡಿ, ನಂತರ ಎಡಗಾಲ. ಎರಡೂ ಪಾದಗಳು ಮುಂದಕ್ಕೆ ದೂಡಲ್ಪಟ್ಟಿರಲಿ. ಬೆನ್ನು ಕತ್ತು ನೇರವಾಗಿರಲಿ. ಶೋಲ್ಡರ್ಸನ್ನು ಈ ರೀತಿ ಬೆಂಡ್ ಮಾಡಬಾರ್ದು, ಸ್ಟ್ರೈಟ್ ಇರಬೇಕು. ಸಹಜ ಉಸಿರಾಟ. ನೋಡಲಿಕ್ಕೆ ಭಾಳ ಈಸಿ ಅನಿಸುತ್ತೆ ದಂಡಾಸನ, ಆದರೆ ಕರೆಕ್ಟ್ ಪೋಶ್ಚರ್, ಅಂತಿಮ ಸ್ಥಿತಿಯಲ್ಲಿ ನಾವು ಸ್ಥಿತ ಆಗಬೇಕು. ನಾವು ಒಂದು ನೆನ್ಪಿಟ್ಕೊಳ್ಳೋಣ, ಯಾವುದು ಲೂಸ್ನಿಂಗ್, ಯಾವುದು ಟ್ವಿಸ್ಟಿಂಗ್, ಯಾವುದು ಬೆಂಡಿಂಗ್ ಮತ್ತು ಆಸನ ಯಾವುದು, ಇದಕ್ಕೆ ಡಿಫ್ರೆನ್ಷಿಯೇಟ್ ತಿಳ್ಕೊಬೇಕು ನಾವು. ರಿಲ್ಯಾಕ್ಸ್. ಡಿಫ್ರೆನ್ಷಿಯೇಷನ್ ಏನಂತಂದರೆ ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾರೆ. ಯಾವುದೇ ಆಸನದಲ್ಲಿ ಸ್ಥಿರವಾಗಿ ನಿಲ್ತೀವಲ್ಲ ಅದು ಆಸನ. ಯಾವುದನ್ನ 6 ಕೌಂಟ್ಸ್ 10 ಕೌಂಟ್ಸ್ ಮಾಡ್ತೀವಲ್ಲ ಅದು ಆಸನ ಅಲ್ಲ, ಅದು ಲೂಸ್ನಿಂಗ್ ಅಥವಾ ಸ್ಟ್ರೆಚಿಂಗ್ ಅಥವಾ ಬೆಂಡಿಂಗ್ ಇರುತ್ತೆ. ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಆದರೆ ಆಸನಗಳಿಗೆ ಪೂರಕ ನಮಗೆ ಹೆಲ್ಪ್ ಮಾಡೋದು ಲೂಸ್ನಿಂಗ್, ಸ್ಟ್ರೆಚಿಂಗ್ ಆ್ಯಂಡ್ ಟ್ವಿಸ್ಟಿಂಗ್. ರಿಲ್ಯಾಕ್ಸ್. ಎರಡು ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಬಿಸೊಕಲ್ಲು. ಬಿಸೊಕಲ್ಲು ಒಂದು ಸ್ಟ್ರೆಚಿಂಗ್. ಇದು 6+6 ಮಾಡೋಣ. ಇವತ್ತು ಕಾಲುಗಳನ್ನು ದೂರ ದೂರ ಇಟ್ಟು ಮಾಡೋಣ. ನಾಳೆಯ ದಿನ 2 ಕಾಲುಗಳನ್ನು ಜೋಡಿಸಿ ಮಾಡೋಣ. ರೆಡಿ? ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮ ಕಾಲುಗಳನ್ನು ದೂರ ದೂರ ಇಡಿ. 2 ಕೈ ಬೆರಳುಗಳನ್ನು ಲಾಕ್ ಮಾಡಿ. ಮುಂದೆ ಹೋಗುವಾಗ ರೇಚಕ, ಹಿಂದೆ ಬರುವಾಗ ಪೂರಕ. ಇಲ್ಲಿಂದ ರೇಚಕ್, ಇಲ್ಲಿಂದ ಪೂರ. ರೆಡಿ? ಕಂಟಿನ್ಯೂ ಮಾಡೋಣ. ಈಗ 6+6 ಅಂದರೆ ಕ್ಲಾಕ್ ವೈಸ್ 6, ಆಂಟಿ ಕ್ಲಾಕ್ ವೈಸ್ 6. ರೆಡಿ? ಬೆನ್ನು ಕತ್ತು ನೇರವಾಗಿರಲಿ. ಸ್ಟಾರ್ಟ್. ರೇಚಕ್, ಪೂರ, ರೇಚಕ್,
ಪೂರಕ್. ಕಂಟಿನ್ಯೂ 3 more times. ಕಾಲುಗಳನ್ನು ಮಡಚಬಾರದು. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಕ್ಲಾಕ್ ವೈಸ್ ಆದ ತಕ್ಷಣನೇ ಆಂಟಿ ಕ್ಲಾಕ್ ವೈಸ್ ಮಾಡ್ಬೋದು. ಬಟ್ ಯಾರು ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಿ ಅವರಿಗೆ ಮಧ್ಯದಲ್ಲಿ ಒಂದು ರಿಲ್ಯಾಕ್ಸೇಷನ್ ಮಾಡಿನೂ ಮಾಡ್ಬೋದು. ಈಗ ಮಾಡೋಣ ಆಂಟಿ ಕ್ಲಾಕ್ ವೈಸ್. ರೆಡಿ, ಸ್ಟಾರ್ಟ್. ರೇಚಕ್, ಪೂರಕ್, ಎಕ್ಸೇಲ್, ಇನ್ಹೇಲ್. ಆದಷ್ಟು ನಮ್ಮ ಕೈಗಳು ಕಾಲ್ ಬೆರಳಿನ ಹತ್ತ ದಾಟಿ ಹೋಗ್ಬೇಕು. ಅದನ್ನ ಅಬ್ಸರ್ವ್ ಮಾಡಿ, ಪ್ರಯತ್ನ ಮಾಡಿ. ಇದರ ಲಾಭಗಳು ಬಹಳಷ್ಟಿದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಇದರಿಂದ ನಮ್ಮ ಹೊಟ್ಟೆ ಭಾಗದ ಬೊಜ್ಜು ಕರಗುತ್ತೆ. ನಮ್ಮ ಕಾಲಿನ ನರಗಳು ಸ್ಟ್ರೆಂತ್ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಇದನ್ನ ನಾಳೆಯ ದಿನ ಇನ್ನೊಂದು ವಿಧಾನದಲ್ಲಿ ಮಾಡೋಣ, ಅಥವಾ ಇನ್ನು ಫಾಸ್ಟ್ ಆಗಿ ಮಾಡೋಣ. ಒಂದೊಂದೇ ಸ್ಟೆಪ್ ನಾವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗೋಣ. ರೆಡಿ? ಈಗ ನಾನು ಒಂದು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರಲ್ಲಿ ನಿಮಗೆ ಮೊಣಕಾಲು ನೋವು ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿಗೆ ಮೊಣಕಾಲು ನೋವು ಇರ್ಬೋದು. ಮೊಣಕಾಲು ನೋವಿಗೆ ಒಂದು ಮನೆಯಲ್ಲೇ ಮಾಡ್ಬೋದಾದಂತಹ ಒಂದು ಈಸಿ ಆದಂತಹ ಒಂದು ಎಕ್ಸಸೈಸನ್ನು ನಾವಿವಾಗ ನೋಡೋಣ. ಬೆನ್ನು ಕತ್ತು ನೇರವಾಗಿರಲಿ. ಇದನ್ನು ಕೆಳಗೆ ಕೂತು ಮಾಡ್ಬೋದು, ಚೇರ್ ಮೇಲೆ ಕೂತು ಮಾಡ್ಬೋದು. ಚೇರ್ ಮೇಲೆ ಕೂತು ಮಾಡ್ಬೋದಾದಂತಹ ಆಸನಗಳನ್ನು ಒಂದಿನ ತೋರಿಸೋಣಂತೆ, ಅವಾಗ ಇದನ್ನು ಮತ್ತೆ ರಿಪೀಟ್ ಮಾಡೋಣ. ಓಕೆ, ಸ್ಟ್ರೈಟ್ ಆಗಿಡೋಣ. ಈಗ ಬಲಗಾಲು ಮೇಲೆತ್ತಬೇಕು, 10 ಕೌಂಟ್ ಮಾಡಬೇಕು ಮತ್ತು ವಾಪಸ್ ಕೆಳಗಿಳಿಸ್ಬೇಕು. ರೆಡಿ? ಬಲಗಾಲು ಅಪ್, ಡೌನ್. ಈಗ ಎಡಗಾಲು ಮಾಡೋಣ. ಅಪ್, ಡೌನ್. ಈ ರೀತಿ ನೀವು ದಿನಕ್ಕೆ 3 ಟೈಮ್ಸ್ ಮಾಡ್ಬೋದು. 3 ಟೈಮ್ಸ್ ಅಂದರೆ 1 ಟೈಮ್ ಮಾಡಿದಾಗ 5 ಕೌಂಟ್ಸ್ ಮಾಡಬೇಕು. ಅಂದರೆ ಈ ರೀತಿ 5 ಸಲ ಮಾಡಬೇಕು. ದಿನಕ್ಕೆ 3 ಬಾರಿ ಇದನ್ನು ರಿಪೀಟ್ ಮಾಡ್ಬೋದು. ಆಗ ಮೊಣಕಾಲಿನ ಸುತ್ತ ಇರುವಂತಹ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಾವು ಮಾಡೋಣ ಟ್ವಿಸ್ಟಿಂಗ್. ನಿಂತು ಮಾಡುವಾಗ ಹೇಗೆ ಟ್ವಿಸ್ಟ್ ಮಾಡಿದ್ವಿ ಅದೇ ರೀತಿ ಈಗ ಕೂತು ಮಾಡುವಂತಹ ಆಸನಗಳಿಗೆ ಮೊದಲು ಟ್ವಿಸ್ಟಿಂಗ್. ರೆಡಿ? ಈಗ ಟ್ವಿಸ್ಟ್ ಮಾಡುವಾಗ ಒಂದು ಗಮನಿಸಬೇಕು, ಈ ಸೊಂಟದ ಭಾಗ ಪೂರ್ಣವಾಗಿ ಟ್ವಿಸ್ಟ್ ಆಗಬೇಕು. ರೆಡಿ? ಈ ಬಲಗೈಯನ್ನು ಆದಷ್ಟು ಹಿಂದೆ ತಗೊಳ್ಳಿ, ಮ್ಯಾಕ್ಸಿಮಮ್ ಹಿಂದೆ ತಗೊಳ್ಳಿ. ಈಗ ಎಡಗಡೆ ತಿರುಗ್ತೀವಿ ಅಂದರೆ ಎಡಗೈ ಹಿಂದೆ ತಗೋಬೇಕು. ನೆಕ್ಸ್ಟ್ ಈ ರೀತಿ ಇನ್ನೊಂದು ಕೈಯನ್ನು ಇಟ್ಟು ಕಾಲುಗಳೆರಡು ಒಟ್ಟಿಗೆ ಇರಲಿ, ಟ್ವಿಸ್ಟ್ ಆಗಿ ಹಣೆಯನ್ನು ನೆಲಕ್ಕೆ ಮುಟ್ಟಿಸ್ಬೇಕು. ಅದೇ ರೀತಿ ಅನದರ್ ಸೈಡ್. ಕಂಟಿನ್ಯೂ ಮಾಡಿ. ಬಾಗುವಾಗ ರೇಚಕ, ವಾಪಸ್ ಬರುವಾಗ ಪೂರಕ. ಕಂಟಿನ್ಯೂ. ಕಾಲುಗಳು ಸ್ಟ್ರೈಟ್ ಇರಲಿ, ಒಟ್ಟಿಗೆ ಇರಲಿ. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಜಾನು ಶಿರಾಸನ. ಜಾನು ಶಿರಾಸನಲ್ಲಿ ನಾವೀಗಾಗಲೇ ಕಲ್ತಿರುವಂತೆ ಒಂದು ಕಾಲನ್ನು ಮಡಚೋಣ. ವೃಕ್ಷಾಸನಕ್ಕೆ ಹೇಗೆ ಈ ಕಾಲಿನ ತುದಿಗೆ ಈ ಹಿಮ್ಮಡಿಯನ್ನು ತರ್ತೀವಿ, ಈ ರೀತಿ ನಾವು ಈ ಕಾಲಿನ ತುದಿಗೆ ಈ ಹಿಮ್ಮಡಿ ಬರಬೇಕು. ಈ ಕಾಲಿನ ಎಂಡಿಂಗ್ ಪಾಯಿಂಟ್ಗೆ ಹಿಮ್ಮಡಿ ಬರಬೇಕು. ರೆಡಿ? ಈಗ ನಾವು ರೇಚಕ ಮಾಡಿ ದೀರ್ಘವಾಗಿ ಫಸ್ಟ್ ಪೂರಕ ಮಾಡಿ.
ರೇಚಕ. ಈಗ ಪೂರಕ ಸ್ಟ್ರೆಚ್ ರೇಚಕ. ರೇಚಕ ಮಾಡುವಾಗ ನಾವು ಎರಡು ಕೈಗಳಿಂದ ಫಸ್ಟು ಲಾಕ್ ಮಾಡಿ ಎರಡು ಮೊಣಕೈಗಳನ್ನು ನೆಲದ ಕಡೆ ತಂದು ಹಣೆಯನ್ನು ಮೊಣಕಾಲಿಗೆ ಮುಟ್ಟಿಸ್ಬೇಕು. ಈ ರೀತಿ. ಯಾರಿಗೆ ಕಾಲು ಹಿಡ್ಕೊಳ್ಳಿಕ್ಕೆ ಕಾಲು ಹಿಡ್ಕೊಂಡು ಕೈಯಿಂದ ಹಣೆಯನ್ನು ಮೊಣಕಾಲಿಗೆ ಮುಟ್ಸೋಕ್ಕಾಗ್ತಾ ಇಲ್ಲ ಅವರು ಇಷ್ಟೇ ಟ್ರೈ ಮಾಡಿ. ಎಷ್ಟಾಗುತ್ತೆ ಈ ರೀತಿ ಸ್ವಿಂಗ್ ಮಾಡಿ ಟಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಈ ಅಭ್ಯಾಸದಿಂದ ಕ್ರಮೇಣ ಸ್ಥಿರವಾಗಿ ನಿಲ್ಲಕ್ಕೆ ಸಾಧ್ಯ. ಅನದರ್ ಸೈಡ್, ಇನ್ನೊಂದು ಕಡೆ ಮಾಡೋಣ ಈಗ. ರೆಡಿ, ಪೂರಕ್ ರೇಚಕ್. ವಾಪಸ್ ರಿಲ್ಯಾಕ್ಸ್. ಇದರಿಂದ ಬೆನ್ನಿನ ಭಾಗ ಪೂರ್ಣವಾಗಿ ಸ್ಟ್ರೆಚ್ ಆಗುತ್ತೆ. ಬೆನ್ನು ಇರೋರು, ಹೊಟ್ಟೆಯ ಭಾಗದಲ್ಲಿ ಬೊಜ್ಜು ಇರೋರು ಇದನ್ನು ಮಾಡಬೇಕು. ಇದರ ಹೆಸರು ಜಾನುಶಿರಾಸನ. ರಿಲ್ಯಾಕ್ಸ್. ನೆಕ್ಸ್ಟ್ ನಾವು ಮಾಡೋಣ ಏಕಪಾದ ಅಂಗುಷ್ಟಾಸನ. ಎರಡೂ ಪಾದಗಳಿಂದ ಮಾಡಿದ್ರೆ ಅದು ಪಾದಾಂಗುಷ್ಟಾಸನ ಅಂತ ಹೇಳ್ತೀವಿ. ಅದಕ್ಕೆ ನಾವು ಪ್ರಿಪರೇಷನ್ ಆಗಿ ಒಂದು ಕಾಲಿಂದ ಮಾಡೋಣ. ಈಗ ಮೊದಲು ಒಂದು ಕಾಲನ್ನು ಮಡಚೋಣ, ಬಲಗಾಲನ್ನು ಮಡಚೋಣ. ಎರಡು ಬೆರಳಿನಿಂದ ಬಲಗಾಲಿನ ಹೆಬ್ಬೆರಳನ್ನು ಹಿಡಿದು ಪೂರ್ಣವಾಗಿ ಸ್ಟ್ರೆಚ್ ಮಾಡೋಣ ಕಾಲುಗಳನ್ನು. ಕಾಲು ಸ್ಟ್ರೈಟ್ ಇರಬೇಕು, ಬೆನ್ನು ನೇರ. ನಿಮ್ಮ ಕಾಲ ಹೆಬ್ಬೆರಳಿನ ತುದಿಯ ಕಡೆ ನಿಮ್ಮ ದೃಷ್ಟಿ. ಈ ಭಾಗದ ಪೂರ್ಣ ನರಗಳು, ಮಾಂಸಖಂಡಗಳು ಸ್ಟ್ರೆಚ್ ಆಗೋದನ್ನ ಗಮನಿಸ್ತಾ ವಾಪಸ್ ರಿಲ್ಯಾಕ್ಸ್. ಈಗ ಎಡಗಾಲು, ಕಾಲನ್ನು ಮಡಚಿ ಎರಡು ಬೆರಳುಗಳಿಂದ ಹೆಬ್ಬೆರಳನ್ನು ಹಿಡೀರಿ. ನಿಧಾನವಾಗಿ ಸ್ಟ್ರೆಚ್ ಮಾಡಿ. ಕೆಲವರಿಗೆ ಇಷ್ಟೇ ಆಗ್ಬೋದು ಒಂದನೇ ದಿನಕ್ಕೆ. ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸ್ಟ್ರೈಟ್ ಆಗ್ತಾ ಹೋಗುತ್ತೆ ಕಾಲು. ವಾಪಸ್ ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ಕೆಲವೊಂದು ದಿನ ಕೆಲವೊಂದು ಆಸನಗಳು ಮಿಸ್ ಆಗ್ಬೋದು, ಅದನ್ನ ಇನ್ನೊಂದು ದಿನ ಕಲಿಯೋಣಂತೆ. ಒಟ್ಟು ಎಲ್ಲ ಆಸನಗಳನ್ನು ನಾವು ಕಲಿಯೋಣ. ನೆಕ್ಸ್ಟ್ ನಾವು ಮಾಡೋಣ ಭದ್ರಾಸನ. ಭದ್ರಾಸನ ನಾನು ಈಗಾಗಲೇ ಹೇಳಿದಂತೆ ಇದು ಅಕ್ಕಂದರಿಗೆ ಬಹಳ ಇಂಪಾರ್ಟೆಂಟ್ ಆಸನ. ಮಂತ್ಲಿ ಪ್ರಾಬ್ಲಮ್ಸ್, ಪೀರಿಯಡ್ಸ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದರಿಂದ ನಾವು ಮುಕ್ತರಾಗ್ಬೋದು. ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನಾವು ಮುಕ್ತರಾಗ್ಬೋದು. ಇದರಲ್ಲೂ ಅಷ್ಟೇ, ನಮ್ಮ ಹಿಮ್ಮಡಿಗಳು ನಮ್ಮ ಶರೀರದ ಹತ್ತಿರಕ್ಕಿರಬೇಕು. ಈ ರೀತಿ ಬೆನ್ನು ಕತ್ತು ನೇರವಾಗಿರಲಿ, ಪಾದಗಳು ಎರಡು ಕೂಡಿಸಿರಲಿ. ಕೈ ಬೆರಳುಗಳಿಂದ ಅವುಗಳನ್ನು ಲಾಕ್ ಮಾಡೋಣ. ಸ್ಥಿರವಾಗಿ ಯಾವುದಾದ್ರೂ ಒಂದು ಪಾಯಿಂಟ್ನಲ್ಲಿ ಕಾನ್ಸಂಟ್ರೇಟ್ ಮಾಡೋಣ. ಭದ್ರಾಸನ. ಸಹಜ ಉಸಿರಾಟ. ತೊಡೆಯ ಸ್ನಾಯುಗಳ ಕಡೆ ಗಮನ ಕೊಡಿ. ಸ್ಟ್ರೆಚ್ ಆಗ್ತಾ ಇದೆ. ಸ್ಥಿರವಾಗಿ ನಿಂತಿದ್ದೀವಿ. ಇದು ಭದ್ರಾಸನ. ಆದಷ್ಟು ನಮ್ಮ ಕಾಲುಗಳು ನೆಲದ ಕಡೆಗೆ ಟಚ್ ಆಗಿರ್ಬೇಕು. ಈ ಪೋರ್ಷನ್ ಯಾರಿಗೆ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಿ ಅವ್ರಿಗೆ ಇಷ್ಟೇ ಆಗ್ತಿರತ್ತೆ. ನಾವು ದಿನ 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 ಸ್ಟ್ರೆಚ್ ಮಾಡ್ತಾ ಕಂಪ್ಲೀಟ್ ಈ ರೀತಿ ಸ್ಟ್ರೆಚ್ ಮಾಡಲಿಕ್ಕೆ ಸಾಧ್ಯ. ನಮ್ಮ ನಾವು ಡ್ರೆಸ್ ಎಂಥದ್ದು ಹಾಕ್ಕೊಂಡಿರ್ತೀವಿ ಅದ್ರ ಮೇಲೂ ಸಹ ಇದು ಆಸನ ಡಿಪೆಂಡ್ ಆಗುತ್ತೆ. ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಈ ರೀತಿ ಆಸನಗಳನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ರಿಲ್ಯಾಕ್ಸ್. ಸ್ಟ್ರೆಚ್ ಮಾಡಿ ಕಾಲುಗಳನ್ನು. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಬದ್ಧ ಕೋನಾಸನ. ಇದು ಸಹ ಸೇಮ್ ಮಂತ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಇರೋರಿಗೆ, ಬೇರೆಯವ್ರು ಮಾಡಬಾರ್ದು ಅಂತಲ್ಲ, ಅವರಿಗೆ ಬಹಳ ಉಪಯುಕ್ತವಾದಂತಹ ಆಸನ. ರೆಡಿ? ಎರಡು ಕಾಲುಗಳನ್ನು ಮತ್ತಿದೇ ರೀತಿ ತನ್ನಿ.
ಬದ್ಧ ಕೋನಾಸನ ಅಂತಂದರೆ ದೀರ್ಘವಾಗಿ ಉಸಿರು ತಗೊಂಡು ಉಸಿರನ್ನು ಹೊರ ಹಾಕ್ತಾ ಈ ಕಾಲಿನ ಹೆಬ್ಬೆರಳಿಗೆ ನಾವು ಹಣೆಯನ್ನು ಮುಟ್ಟಿಸ್ಬೇಕು. ಈಗ ಆ ಒಂದು ಪ್ರಾಸೆಸ್ನಲ್ಲಿ ನಾವು ಪ್ರಿಪ್ರೇಷನ್ಗೋಸ್ಕರ ಈ ಕಾಲುಗಳನ್ನು ಸ್ವಲ್ಪ ಸ್ಟ್ರೆಚ್ ಮಾಡೋಣ. ಅಂದರೆ ಬಟರ್ಫ್ಲೈ ಟೈಪ್ ಇದನ್ನು ಸ್ವಿಂಗ್ ಮಾಡೋಣ. ಎರಡು ಕಾಲುಗಳನ್ನು ಇದನ್ನು ಟೈಟಾಗಿ ಲಾಕ್ ಮಾಡಿ ಎರಡು ಕಾಲುಗಳನ್ನು ಸ್ವಿಂಗ್ ಮಾಡಿ. ಬೆನ್ನು ಕತ್ತು ನೇರವಾಗಿರಲಿ. ಸ್ಟ್ರೆಚಿಂಗ್ ಎಲ್ಲಾಗ್ತಾ ಇದೆ ಗಮನಿಸಿ. ಈಗ ಬದ್ಧ ಕೋನಾಸನ. ದೀರ್ಘವಾಗಿ ಪೂರಕ ಮಾಡಿ ರೇಚಕ ಮಾಡ್ತಾ ಮುಂದೆ ಬಾಗಿ ಹಣೆಯನ್ನ ಬಾಗಿಸಿ ದೀರ್ಘ ಉಸಿರಾಟ. ಈ ಹಂತದಲ್ಲಿ ಉಸಿರಾಟ ಮಾಡೋದ್ರಿಂದ ಕಂಪ್ಲೀಟ್ ನಮ್ಮ ಕಾಲಿನ ಭಾಗ, ಸೊಂಟದ ಭಾಗ, ತೊಡೆಯ ಸ್ನಾಯುಗಳು ಸ್ಟ್ರೆಚ್ ಆಗೋದನ್ನು ಗಮನಿಸಿ. ದೀರ್ಘ ಉಸಿರಾಟ. ವಾಪಸ್. ಈ ರೀತಿ ನಾವು ಕೈ ಇಟ್ಕೊಂಡ್ರೆ ಬಾಗೋದು ಕಷ್ಟ ಆಗ್ಬೋದು. ನಮ್ಮ ಫಸ್ಟ್ ಮೊಣಕೈಯನ್ನು ನೆಲಕ್ಕೆ ಟಚ್ ಮಾಡೋದನ್ನ ಪ್ರಯತ್ನ ಪಟ್ಟು ಆಮೇಲೆ ತಲೆಯ ಭಾಗವನ್ನ ಒಳಗೆ ಹಾಕಿ ಹಣೆಯನ್ನ ನೆಲಕ್ಕೆ ಈ ಹೆಬ್ಬೆರಳಿಗೆ ಟಚ್ ಮಾಡ್ಬೋದು. ವಾಪಸ್ ರಿಲ್ಯಾಕ್ಸ್. ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದವರು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದವರು, PCOD ಪ್ರಾಬ್ಲಮ್ ಇರೋರು ಕ್ರಮೇಣವಾಗಿ ಯೋಗಾಭ್ಯಾಸವನ್ನು ಮಾಡೋದ್ರಿಂದ ಅವರ ಸಮಸ್ಯೆಯಿಂದ ಹೊರಬರಲಿಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೋದು. ರಿಲ್ಯಾಕ್ಸ್. ನೆಕ್ಸ್ಟ್ ನಾವು ಮಾಡೋಣ ವಜ್ರಾಸನ್. ವಜ್ರಾಸನ್. ಬೆನ್ನು ಕುತ್ತಿಗೆ ಭಾಗ ನೇರವಾಗಿರಲಿ, ಕೈಗಳು ರೆಸ್ಟ್ನಲ್ಲಿರಲಿ. ಇದು ವಜ್ರಾಸನ್. ಪೂರ್ಣ ವಜ್ರಾಸನ್ ಅಂತಂದರೆ ಕಾಲುಗಳನ್ನು ಈ ರೀತಿ ಅಗಲ ಮಾಡಿ ನಮ್ಮ ಶರೀರಕ್ಕೆ ಹತ್ತಿರ ಇರಬೇಕು. ನಾವು ಕಂಪ್ಲೀಟ್ ನೆಲದ ಮೇಲೆ ಕೂತಿರಬೇಕು. ಮೊಣಕಾಲುಗಳು ಸಮೀಪ ಇರಬೇಕು. ಇದು ಪೂರ್ಣ ವಜ್ರಾಸನ್. ಯಾರಿಗಾಗತ್ತ ಅವರಷ್ಟೇ ಟ್ರೈ ಮಾಡಿ, ಬಲವಂತಕ್ಕೆ ಮಾಡಬೇಡಿ. ಈ ಭಾಗದ ನರಗಳು ಕಟ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡಿ. ಫಸ್ಟ್ ಟ್ರೈ ಮಾಡೋರು ಪೂರ್ಣ ಈ ರೀತಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿಕ್ಕೆ ಕೆಲವೊಬ್ರಿಗೆ ಕಷ್ಟ ಆಗುತ್ತೆ ಅನ್ನೋರು ಇದನ್ನು ಟ್ರೈ ಮಾಡಬೇಡಿ. ಯಾರಿಗಿದು ಈಸಿ ಇದೆ ಅವರು ಸ್ವಲ್ಪ ಕಾಲುಗಳನ್ನು ಅಗಲ ಮಾಡಿ ಕೈಗಳನ್ನು ನೆಲಕ್ಕೆ ಉರಿ ಸ್ವಲ್ಪನೇ ಕಾಲುಗಳನ್ನು ಅಗಲ ಮಾಡ್ತಾ ನೆಲದ ಮೇಲೆ ಕೂತ್ಕೊಳ್ಳೋದು ಎದ್ದೇಳೋದು, ಕೂತ್ಕೊಳ್ಳೋದು ಎದ್ದೇಳೋದು ಟ್ರೈ ಮಾಡಿ. ಒಂದಿನ ನಮಗೆ ಕಂಪ್ಲೀಟ್ ಪೋಸ್ಚರಿಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಮಾಡೋಣ ಅರ್ಧ ಉಷ್ಟ್ರಾಸನ. ಇದು ಥೈರಾಯ್ಡ್ ಗ್ಲ್ಯಾಂಡ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಆಸನ. ಹೈಪೋಥೈರಾಯ್ಡ್ ಇರಲಿ, ಹೈಪರ್ ಥೈರಾಯ್ಡ್ ಇರಲಿ, ಎರಡಕ್ಕೂ ಸಹ ಇದು ಉಪಯುಕ್ತ. ನೆಕ್ಸ್ಟ್ ನಾವು ಮಾಡುವಂತಹ ಅರ್ಧ ಉಷ್ಟ್ರಾಸನ ಅಥವಾ ಪೂರ್ಣ ಉಷ್ಟ್ರಾಸನ. ಹೋಗೋಣ ಈಗ ಅರ್ಧ ಉಷ್ಟ್ರಾಸನಕ್ಕೆ. ಮೊಣಕಾಲುಗಳ ಮೇಲೆ ನಿಲ್ಲೋಣ. ಕಾಲುಗಳನ್ನು ಜೋಡಿಸಿ ರೆಡಿ. ಕೈಗಳನ್ನು ಈ ರೀತಿ ಹಿಂದೆ ಇಟ್ಟು ದೀರ್ಘವಾಗಿ ಪೂರಕ ರೇಟ್ ಚೆಕ್ ಬೆಂಡ್. ಸ್ವಲ್ಪನೇ ಬೆಂಡಾಗಿ ವಾಪಸ್ ರಿಲ್ಯಾಕ್ಸ್. ಬ್ಯಾಕ್ ಬೆಂಡಿಂಗ್ ಆದಮೇಲೆ ಕಂಪಲ್ಸರಿ ಒಂದು ಫ್ರಂಟ್ ಬೆಂಡಿಂಗ್ ಆಸನ ಮಾಡಬೇಕು. ಹಾಗಾಗಿ ನಾವು ನೆಕ್ಸ್ಟ್ ಮಾಡೋಣ ಬಾಲಾಸನ್. ಈ ರೀತಿ ಕೈಗಳನ್ನು ರಿಲ್ಯಾಕ್ಸ್ ಇಟ್ಟು ಮುಂದೆ ಬಾಗಿ ಹಣೆಯನ್ನು ನೆಲಕ್ಕೆ ಮುಟ್ಟಿಸುವ ಪ್ರಯತ್ನ. ರಿಲ್ಯಾಕ್ಸ್. ದೀರ್ಘ ಉಸಿರಾಟ. ವಾಪಸ್ ರಿಲ್ಯಾಕ್ಸ್. ದೀರ್ಘ ಉಸಿರಾಟ.
ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಹೊಟ್ಟೆ ಭಾಗದಲ್ಲಿ ಪ್ರಾಬ್ಲಮ್ ಇರುತ್ತೆ, ಅವರು ಅಂದರೆ ನಾಭಿಯಲ್ಲಿ ಸಮಸ್ಯೆ ಇದ್ದರೆ ಅದು ಶರೀರದ ಮೇಲೆ ಬಹಳ ಪ್ರಭಾವವನ್ನು ಬೀರುತ್ತೆ. ಇದು ಒಂದು ಮಾಡಿ ನಾವು ಶವಾಸನಕ್ಕೆ ಹೋಗೋಣ. ಹೆಬ್ಬೆರಳನ್ನು ಒಳಗೆ ಜೋಡಿಸಿ ಈಗ ಮುಷ್ಟಿಯನ್ನು ಕಟ್ಟೋಣ. ಇದೇ ರೀತಿ 2 ಕೈ ಮುಷ್ಟಿ ಕಟ್ಟಿ ಇದನ್ನು ನಿಮ್ಮ ನಾಭಿಯ ಹೊಕ್ಕಳ ಭಾಗದ ಆ ಕಡೆ ಈ ಕಡೆ ಹೊಕ್ಕಳ ಭಾಗದ ಅಕ್ಕಪಕ್ಕದಲ್ಲಿ ಇಟ್ಕೊಂಡು ದೀರ್ಘವಾಗಿ ಫಸ್ಟ್ ಉಸಿರನ್ನು ತಗೊಳ್ತಾ ಹೊಟ್ಟೆಯನ್ನು ಒಳಗೆ ಸಕ್ ಮಾಡೋದಂದ್ರೆ ಎಳ್ಕೊಳ್ಳಿ. ಹೊಟ್ಟೆಯ ಭಾಗವನ್ನು ಈ ರೀತಿ ಎಳ್ಕೊಂಡು ಮುಂದೆ ಬಾಗಿ ರೇಚಕ ಮಾಡ್ತಾ ಮುಂದೆ ಬಾಗಿ ಕೆಲವು ಸೆಕೆಂಡ್ಸ್ ಅದೇ ಸ್ಥಿತಿಯಲ್ಲಿ ಇರೋಣ. ಮೊದಲು ನೋಡ್ಕೊಳ್ಳಿ, ಮುಷ್ಟಿ ನಾಭಿಯ ಅಕ್ಕಪಕ್ಕ ಹೊಟ್ಟೆಯನ್ನು. ಈಗ ಮೊದಲು ಪಾದಗಳನ್ನು ಬೆರಳುಗಳ ಮೇಲೆ ನಿಲ್ಲಿಸಿ ಬಲಗೈಯಿಂದ ಆ್ಯಂಕಲ್ ಜಾಯಿಂಟ್ಸ್, ಎಡಗೈನಿಂದ ಈಗ ಶರೀರವನ್ನು ಪೂರ್ಣ ಪುಷ್ ಮಾಡಿ ಪಾದಗಳನ್ನು ಸರಿ ಮಾಡ್ಕೊಳ್ಳಿ. ಪೂರ್ಣ ಸ್ಟ್ರೆಚ್ ಮಾಡಿ ಕುತ್ತಿಗೆ ಭಾಗ ಪೂರ್ಣ ಹಿಂದಕ್ಕೆ ಹೋಗಿರಲಿ. ಗಂಟಲಿನ ಕಡೆ ಗಮನ. ಥೈರಾಯ್ಡ್ ಗ್ಲ್ಯಾಂಡ್ ಪೂರ್ಣವಾಗಿ ಆಕ್ಟಿವೇಟ್ ಆಗ್ತಾ ಇದೆ, ಸಮಸ್ಯೆ ದೂರ ಆಗ್ತಾ ಇದೆ ಅಂತ ಅನುಭವ ಮಾಡಿ. ವಾಪಸ್ ನಿನ್ನೆಯ ದಿನ ನಾವು ಬಾಲಾಸನ ಮಾಡಿದ್ವಿ. ಈಗ ವಜ್ರಾಸನಕ್ಕೆ ವಾಪಸ್ ಬಂದು ಶಶಕಾಸನ ಮಾಡೋಣ. ಶಶಕಾಸನ ದೀರ್ಘವಾಗಿ ಪೂರಕ, ರೇಚಕ. ವಾಪಸ್ ಥೈರಾಯ್ಡ್ ಗ್ಲ್ಯಾಂಡಿಗೆ ಈ ನೆಕ್ ಪಾರ್ಟನ್ನು ಹಿಂದಕ್ಕೆ ಬೆಂಡ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಮುಂದಕ್ಕೆ ಬಾಗಿಸೋದು ಸಹ ಅಷ್ಟೇ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಮಕರಾಸನಕ್ಕೆ ಹೋಗೋಣ. ಮಕರಾಸನ, ನಿಮ್ಮ ನ್ಯಾಪ್ಕಿನ್ ಕರೆಕ್ಟ್ ಮಾಡ್ಕೊಳ್ಳಿ. ರೆಡಿ. ಮೊದಲು ಹಸ್ತಗಳನ್ನು ನೆಲಕ್ಕೆ ಊರಿ ಕಾಲುಗಳನ್ನು ಸ್ಟ್ರೆಚ್ ಮಾಡಿ ಮಕರಾಸನ. ಎಡಹಸ್ತದ ಮೇಲೆ ಬಲಹಸ್ತ, ಕುತ್ತಿಗೆಯನ್ನು ಎಡ ಅಥವಾ ಬಲಕ್ಕೆ ಹೊರಳಿಸಿ ನಮ್ಮ ಕೆಳ ಹೊಟ್ಟೆಯ ಭಾಗ ನೆಲಕ್ಕೆ ತಾಗಿರಲಿ. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ನಾವಾಸನ. 2 ಕಾಲುಗಳನ್ನು ಜೋಡಿಸಿ ಕೈಗಳನ್ನು ಮುಂದೆ ಚಾಚೋಣ. ನೆಕ್ಸ್ಟ್ ಪೂರ್ಣ ಶರೀರವನ್ನು ಬಿಲ್ಲಿನಂತೆ ಬಾಗಿಸಿ ಹೊಟ್ಟೆಯ ಮೇಲೆ ಪೂರ್ಣ ಶರೀರದ ಭಾರ ದೀರ್ಘವಾಗಿ ಪೂರಕ ಮಾಡ್ತಾ ರೆಡಿ. ಅಪ್, ವಾಪಸ್. ರಿಲ್ಯಾಕ್ಸ್ ಇನ್ ಪೂರ್ಣ ಮಕರಾಸನ. ನೆಕ್ಸ್ಟ್ ನಾವು ಮಾಡೋಣ ಶಲಭಾಸನ. ಕೈಗಳಿಂದ ಆದಿಮುದ್ರೆ ಅಥವಾ ಮುಷ್ಟಿಯನ್ನು ಕಟ್ಟಿ 2 ಹಸ್ತಗಳಿಂದ ಗದ್ದದ ಭಾಗವನ್ನು ನೆಲಕ್ಕೆ ಟಚ್ ಮಾಡಿ ಎರಡು ಹಸ್ತಗಳನ್ನು ತೊಡೆಯ ಕೆಳಗೆ ಇಟ್ಟು ಕಾಲುಗಳನ್ನು ಜೋಡಿಸಿ ರೆಡಿ. ಅಪ್, ವಾಪಸ್. ಕಮ್ ಬ್ಯಾಕ್ ಟು ಪೂರ್ಣ ಮಕರಾಸನ.
ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಎಡ ಅಥವಾ ಬಲಭಾಗಕ್ಕೆ ಹೊರಳಿ ನಿಧಾನವಾಗಿ ಶವಾಸನಕ್ಕೆ ಬರೋಣ. ರೆಡಿ? शवासन. दीर्घ उसिराಟ. ನಾವು ರಾಜಯೋಗ ಮೆಡಿಟೇಷನ್ನಲ್ಲಿ ನೋಡಿದಂತಹ ಚಿತ್ರವನ್ನ, ಸೋಲ್ ದ ಬಾಡಿ ಆಪರೇಟರ್, ಆ ಚಿತ್ರವನ್ನ ಒಮ್ಮೆ ಬುದ್ಧಿಯಲ್ಲಿ ತಂದ್ಕೊಳ್ಳೋಣ. ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ ಒಂದು ವೇಳೆ ಮರ್ತಿದ್ರೆ. ಶರೀರದ ಒಳ ಅಂಗಗಳ ಕರ್ತವ್ಯ: ಕಣ್ಣು ಮೂವಿಂಗ್ ಕ್ಯಾಮ್ರಾ ರೀತಿ, ಕಿವಿ ಫೋನ್ ರಿಸೀವರ್, ಮೂಗು ಸೆಂಟ್ ರಿಸೀವರ್, ಬಾಯಿ ಮೈಕಿನ ರೀತಿ. ಎಲ್ಲ ಯಂತ್ರಗಳನ್ನು ನೆನಪು ಮಾಡ್ಕೊಳ್ತಾ ಬನ್ನಿ. ಈ ಶರೀರನೂ ಒಂದು ದೊಡ್ಡ ಫ್ಯಾಕ್ಟ್ರಿ. ಗಂಟಲು ಒಂದು ಹಾರ್ಮೋನಿಯಂ ಪೆಟ್ಟಿಗೆ, ಲಂಗ್ಸ್ ಕಮ್ಮಾರನ ತಿದಿಯಂತೆ, ಹಾರ್ಟ್ ವಾಟರ್ ಪಂಪ್ ಸೆಟ್, ನಮ್ಮ ಜಠರ ಮಿಕ್ಸರ್ ಗ್ರೈಂಡರ್, ಕಿಡ್ನಿ ಚಾ ಸೋಸುವಂಥ ಫಿಲ್ಟರ್, ಸಣ್ಣ ಕರುಳು ಮರದ ಬೇರಿನಂತೆ ಆಹಾರದ ಪೋಷಕಾಂಶಗಳನ್ನು ಇಡೀ ಶರೀರಕ್ಕೆ ಕೊಡುತ್ತೆ. ದೊಡ್ಡ ಕರುಳು ವೇಸ್ಟನ್ನು ಹೊರಹಾಕುವ ಕ್ರಿಯೆ ಮಾಡುತ್ತೆ. ಪೂರ್ಣ ಮೂಳೆಗಳು, ನರಗಳು, ಮಾಂಸಖಂಡಗಳು ಎಲ್ಲವೂ ಸಹ ಬ್ರೈನಿಗೆ ಕನೆಕ್ಟ್ ಆಗಿದೆ. ಬನ್ನಿ ಬ್ರೈನಿನ ಕಡೆ. ಬ್ರೈನ್, ಇಟ್ ವರ್ಕ್ಸ್ ಲೈಕ್ ಎ ಕಂಪ್ಯೂಟರ್. ಈ ಒಂದು ದೊಡ್ಡ ಯಂತ್ರದಂತಿರುವಂತಹ ಶರೀರವನ್ನು ಆಪರೇಟ್ ಮಾಡುವಂತಹ ಆಪರೇಟರ್ ನಾನಾತ್ಮ. ಭ್ರುಕುಟಿಯ ನಡುವೆ ಚೈತನ್ಯನಾಗಿ ಹೊಳೆಯುತ್ತಿರುವ ನಾನಾತ್ಮ ಇಡೀ ಶರೀರವನ್ನು ಒಮ್ಮೆ ಗಮನಿಸ್ತಾ ಶುದ್ಧವಾದ ಶುಭವಾದ ಸಂಕಲ್ಪಗಳನ್ನು ಮಾಡ್ತಾ ಹೋಗೋಣ. ಆಸ್ ಯು ಥಿಂಕ್, ಸೋ ಶಾಲ್ ಯು ಬಿಕಮ್. ಈಗ ಶರೀರ ಸಂಪೂರ್ಣ ಆರೋಗ್ಯಶಾಲಿ. ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸು, ಚೈತನ್ಯ ಆತ್ಮಶಕ್ತಿ ನಾನು. ಎರಡೂ ಕಾಲುಗಳು ಸಂಪೂರ್ಣ ಆರೋಗ್ಯ, ಬಲಶಾಲಿ. ಸೊಂಟದ ಭಾಗ, ಶರೀರದ ನಡುಭಾಗ ಗಟ್ಟಿಯಾಗಿದೆ, ಸ್ಥಿರವಾಗಿದೆ. ನಾಭಿಯ ಸುತ್ತ ಇರುವಂತಹ ಎಲ್ಲ ಯಂತ್ರಗಳು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ.
ಆರೋಗ್ಯ ಉನ್ನತವಾದ ಸ್ಥಿತಿಯಲ್ಲಿದೆ. ಬೆನ್ನಿನ ಮೂಳೆ ಅತ್ಯಂತ ಬಲಶಾಲಿಯಾಗಿದೆ. ಲಂಗ್ಸ್ ಈಗ ಆಸನ ಪ್ರಾಣಾಯಾಮದಿಂದ ಬಹಳಷ್ಟು ತನ್ನ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡಿಕೊಂಡಿದೆ. ಬ್ರೈನ್ ಅತ್ಯಂತ ಉತ್ಸಾಹದಿಂದ ಶುಭವಾದ ಸಂದೇಶಗಳನ್ನು ನರಗಳ ಮೂಲಕ ಕರ್ಮೇಂದ್ರಿಯಗಳಿಗೆ ಪಾಸ್ ಮಾಡ್ತಾ ಇದೆ, ರಿಸೀವ್ ಮಾಡ್ತಾ ಇದೆ. ಈಗ ಎಲ್ಲ ಯಂತ್ರಗಳಿಂದ ಒಮ್ಮೆ ಡಿಟ್ಯಾಚ್ ಆಗಿ ನಾನಾತ್ಮ ಶಕ್ತಿಶಾಲಿ, ಐ ಆಮ್ ಎ ಪವರ್ಫುಲ್ ಸೋಲ್, ಐ ಆಮ್ ಎ ಪೀಸ್ಫುಲ್ ಸೋಲ್, I am a loveful soul. I am the happiest person in the world. Relax, relax, relax. ಈಗ ಮನೋಬಲ ಹೆಚ್ಚಾಗಿದೆ ಶುಭ ಸಂಕಲ್ಪಗಳಿಂದ. ಆಸನಗಳಿಂದ ಶಾರೀರಿಕ ಬಲ ಹೆಚ್ಚಾಗಿದೆ. ಎರಡು ಕಾಲುಗಳನ್ನು ಜೋಡಿಸೋಣ. ಎಡಗೈಯನ್ನು ಮೇಲ್ಭಾಗಕ್ಕೆ ಚಾಚೋಣ. ಎಡಭಾಗಕ್ಕೆ ಹೊರಳಿ ಶರೀರವನ್ನು ನೇರ ಮಾಡಿ ಮಲಗೋಣ. ನಿಧಾನವಾಗಿ ಎದ್ದು ಕೂತ್ಕೊಳ್ಳೋಣ. ಈಗ ನಾವು ಪ್ರಾಣಾಯಾಮದ ಅಭ್ಯಾಸ ಆರಂಭ ಮಾಡೋಣ. ಇವತ್ತು ಭಸ್ತ್ರಿಕಾ ಪ್ರಾಣಾಯಾಮ. ನಿಮಗೆ ಮೊನ್ನೆಯ ದಿನ ಭಸ್ತ್ರಿಕಾ ಪ್ರಾಣಾಯಾಮ ಕೆಲವೊಬ್ಬರಿಗೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಸರಿಯಾಗಿ ಗೊತ್ತಾಗಲಿಲ್ಲ ಅಂತ ಹೇಳಿದಿರಿ. ಹಾಗಾಗಿ ಇವತ್ತು ಮತ್ತೆ ಪ್ರಾಕ್ಟೀಸ್ ಮಾಡೋಣ. ಭಸ್ತ್ರಿಕಾ ಪ್ರಾಣಾಯಾಮ. ರೆಡಿ? ನೇರವಾಗಿ ಕೂತ್ಕೊಳ್ಳೋಣ. ಮೊದಲು ನೋಡ್ಕೊಳ್ಳಿ, 1-2 ರೌಂಡ್ ನೋಡ್ಕೊಳ್ಳಿ, ಆಮೇಲೆ ನೀವು ನನ್ನ ಜೊತೆ ಕಂಟಿನ್ಯೂ ಮಾಡಿ. ದೀರ್ಘವಾಗಿ ಪೂರಕ ಮಾಡ್ತಾ ಕೈಗಳನ್ನು ಮೇಲೆತ್ತಬೇಕು. ಫೋರ್ಸ್ಫುಲಿ ಕೈಗಳನ್ನು ಈ ರೀತಿ ಸ್ವಿಂಗ್ ಮಾಡ್ತಾ ಉಸಿರನ್ನು ಹೊರ ಹಾಕಬೇಕು. ಪೂರಕ, ರೇಚಕ. ಮೂಗಿನಿಂದ ಉಸಿರನ್ನು ಹೊರ ಹಾಕಬೇಕು. ಲಿಪ್ಸ್ ಕ್ಲೋಸ್ ಇರಲಿ, ಕಣ್ಣುಗಳನ್ನು ಮುಚ್ಚಿ. ಇದರಿಂದ ನಾವು ಪ್ರಾಣಾಯಾಮದ ಆರಂಭ ಮಾಡೋಣ. ಲಂಗ್ಸ್ ಕೆಪಾಸಿಟಿ ಹೆಚ್ಚು ಮಾಡುತ್ತಿದ್ದು ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಮಾಡುತ್ತೆ, ವಾಯುನಾಡಿಗಳು ಶುದ್ಧ ಆಗುತ್ತೆ. ರೆಡಿ? ಸ್ಟಾರ್ಟ್. ಪೂರಕ್, ರೇಚಕ್. ದೀರ್ಘ ಉಸಿರಾಟ. ನೆಕ್ಸ್ಟ್ ನಾವು ಮಾಡೋಣ ಉಜ್ಜಾಯಿ ಪ್ರಾಣಾಯಾಮ. ಇದು ಹೊಸದಾಗಿ ನಾವು ಕಲಿತಾ ಇದ್ದೀವಿ ಕೆಲವರು. ಉಜ್ಜಾಯಿ ಪ್ರಾಣಾಯಾಮದಲ್ಲಿ 2 ಕೈ ಚಿನ್ಮುದ್ರ, ಹೆಬ್ಬೆರಳು ತೋರುಬೆರಳಿನ ತುದಿಯನ್ನು ಸೇರಿಸೋಣ. ಬೆನ್ನು ಕುತ್ತಿಗೆ ಭಾಗ ನೇರವಾಗಿರಲಿ. ಇದರಲ್ಲಿ ದೀರ್ಘವಾಗಿ ಉಸಿರನ್ನು ತಗೊಳ್ತೀವಿ. ಉಸಿರನ್ನು ಹೊರ ಹಾಕುವಾಗ ಆ ವಾಯುವಿನ ಹೊರ ಹಾಕುವಿಕೆಯಿಂದ ಗಂಟಲಿನ ಭಾಗದಲ್ಲಿ ಉಜ್ಜುವಿಕೆಯ ಕೆಲಸ ಆಗಬೇಕು. ಆ ಉಜ್ಜುವಿಕೆಯ ಕೆಲಸ ಆಗುತ್ತೆ, ಅದಕ್ಕೆ ಇದರ ಹೆಸರು ಉಜ್ಜಾಯಿ ಪ್ರಾಣಾಯಾಮ. ಇದರಿಂದ ಥೈರಾಯ್ಡ್ ಗ್ಲ್ಯಾಂಡ್ ಆಕ್ಟಿವೇಟ್ ಆಗುತ್ತೆ. ಗಂಟಲಿನ ಭಾಗದ ಒಳ್ಳೆಯ ವ್ಯಾಯಾಮ ಕೊಡುವಂತಹ ಒಂದು ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ. ಮಾಡೋಣ. ಕಣ್ಣುಗಳನ್ನು ಮುಚ್ಚಿ, ಬೆನ್ನು ಕತ್ತು ನೇರವಾಗಿರಲಿ. ದೀರ್ಘವಾಗಿ ಪೂರಕ 1-2 ಬಾರಿ ನೋಡ್ಕೊಳ್ಳಿ, ಮತ್ತೆ ಪ್ರಾಕ್ಟೀಸ್ ಮಾಡಿ. ಪೂರಕ್,
ಕಂಟಿನ್ಯೂ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಉಜ್ಜಾಯಿ ಪ್ರಾಣಾಯಾಮ ಆದಮೇಲೆ ಭ್ರಾಮರಿ ಪ್ರಾಣಾಯಾಮ. 2 ಕೈಗಳಲ್ಲಿ ಚಿನ್ಮುದ್ರೆ ಇದೆ, ಹಾಗೆ ಇರಲಿ. ಬೆನ್ನು ಕತ್ತು ನೇರವಾಗಿರಲಿ. ದೀರ್ಘವಾಗಿ ಪೂರಕ 6 ಸುತ್ತು ಭ್ರಾಮರಿ ಪ್ರಾಣಾಯಾಮ. ಪೂರಕ್. ಕಂಟಿನ್ಯೂ. ರಿಲ್ಯಾಕ್ಸ್. ದೀರ್ಘ ಉಸಿರಾಟ, ಡೀಪ್ ಬ್ರೀದಿಂಗ್. ಈ ಒಂದು ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ 21 ಟೈಮ್ಸ್ ಮಾಡೋದ್ರಿಂದ ಯಾರಿಗೆ ನಿದ್ರೆ ಬರ್ತಾ ಇರೋದಿಲ್ಲ, ನಿದ್ರಾಹೀನತೆ ಸಮಸ್ಯೆ ಇದ್ದವರಿಗೆ ಈ ಒಂದು ದುಂಬಿಯಂತೆ ಝೇಂಕಾರ ಮಾಡೋದ್ರಿಂದ ನಾವು ಆ ಒಂದು ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಈಗ ಮುಕ್ತಾಯ ಪ್ರಾರ್ಥನೆ ಮಾಡಿ ಭೂನಮನ ಮಾಡೋಣ. ನಮಸ್ಕಾರ ಮುದ್ರಾ. ಎಲ್ಲರೂ ಒಟ್ಟಿಗೆ 3 ಬಾರಿ ಓಂಕಾರ, ಮುಕ್ತಾಯ ಪ್ರಾರ್ಥನೆ. ಪೂರಕ. सर्वे भवन्तु सुखिनः, सर्वे सन्तु निरामया, सर्वे भद्राणि पश्यन्तु, मा कश्चित् दुःखभाग् भवेत्. ಓಂ ಶಾಂತಿ ಶಾಂತಿ ಶಾಂತಿ. ಭೂನಮನ. ಕೈಗಳನ್ನು ಹಿಂದೆ ಕಟ್ಟಿ ದೀರ್ಘವಾಗಿ ಪೂರಕ, ರೇಚಕ, ದೆನ್ ಬೆಂಡ್. ವಾಪಸ್. ಕೈಗಳನ್ನು ಲಘುವಾಗಿ ಉಜ್ಜಿ, ಕಣ್ಣುಗಳಿಗೆ ಸ್ಪರ್ಶ, ಮುಖಕ್ಕೆ ಸ್ಪರ್ಶ, ಕುತ್ತಿಗೆಯ ಭಾಗಕ್ಕೆ ಸ್ಪರ್ಶ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯೋಣ. ರಿಲ್ಯಾಕ್ಸ್. ಒಂದು ದಿನ ಸುಪೈನ್ ಪೋಸ್ಚರ್ಸ್ ಮಾಡಿದ್ರೆ, ಕೆಲವೊಂದು ದಿನ ಪ್ರೋನ್ ಪೋಸ್ಚರ್ಸ್ ಮಾಡ್ತಾ ಹೋಗೋಣ. ಅಂದರೆ ಮಕರಾಸನದಲ್ಲಿ ಮಾಡುವಂಥ ಆಸನಗಳು, ಶವಾಸನದಲ್ಲಿ ಮಾಡುವಂಥ ಆಸನಗಳು. ಈ ರೀತಿ ಕೆಲವೊಂದನ್ನು ಬಿಡೋಣ, ಕೆಲವೊಂದನ್ನು ಹೊಸದು ಕಲಿಯೋಣ. ಈ ರೀತಿ ನಾವು ಮ್ಯಾಚ್ ಮಾಡ್ಕೊಳ್ತಾ, ಅದನ್ನು ಸಂಯೋಜನೆ ಮಾಡ್ಕೊಳ್ತಾ ನಾವು ಆಸನದ ಅಭ್ಯಾಸ ಮಾಡ್ತಾ ಹೋದರೆ ಇಂಟ್ರೆಸ್ಟ್ ಬರುತ್ತೆ ಆಸನ ಅಭ್ಯಾಸ ಮಾಡಲಿಕ್ಕೆ. ದಿನಾ ಒಂದೇ ರೀತಿ ಅಂತಂದರೆ ಸೇಮ್ ಇದ್ದರೆ ಅದು ನಮಗೆ ಆಸಕ್ತಿ ಕಳ್ಕೊಳ್ಳಿಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೊಸ ಹೊಸ ಆಸನಗಳನ್ನು ನಾವು ಕಲಿತಾ ಹೋಗೋಣ. ಈಗ ಆಸನ ಪ್ರಾಣಾಯಾಮಗಳನ್ನು ಮಾಡಿದ್ವಿ. ಈಗ ಪ್ರಾಣಮಯ ಕೋಶ
ಅನ್ನಮಯ ಕೋಶ ಆರೋಗ್ಯಶಾಲಿ ಆಯಿತು. ಪ್ರಾಣಮಯ ಕೋಶ ಪ್ರಾಣಾಯಾಮದಿಂದ ಅದು ಆರೋಗ್ಯಶಾಲಿಯನ್ನು ನಾವು ಆರೋಗ್ಯಶಾಲಿಯಾದ್ವಿ. ನೆಕ್ಸ್ಟ್ ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇದು 3ಕ್ಕೆ ಸಂಬಂಧಪಟ್ಟಿದ್ದು ಮೆಡಿಟೇಷನ್, ಧ್ಯಾನ, ನಮ್ಮ ಶುಭ ಸಂಕಲ್ಪ. ಹಾಗಾಗಿ ಈಗ ಬಾಹ್ಯ ಅಂಗಗಳಿಗೆ ಹೇಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಕಲ್ತ್ವಿ, ಅದೇ ರೀತಿ ಆಂತರಿಕ ಅಂಗಗಳಾದಂತಹ ಈ ಒಂದು ಸಹಜ ರಾಜಯೋಗ ಮೆಡಿಟೇಷನ್ಗೆ ಸಂಬಂಧಪಟ್ಟಂತಹ ಈ ಕ್ಲಾಸನ್ನು ಕೇಳೋಣ. ಈಗ ಅಕ್ಕೋರು ನಮಗೆ ವಿಶೇಷ ಜ್ಞಾನದ ತರಗತಿಯನ್ನು ಮಾಡಿ ಕೊನೆಯಲ್ಲಿ ಮೆಡಿಟೇಷನ್ ಮಾಡಿಸ್ತಾರೆ. ಈ ಜ್ಞಾನ ಯಾಕೆ ಬೇಕೋ? ಮೆಡಿಟೇಷನ್ ಮಾಡೋಕ್ಕೆ, ಧ್ಯಾನ ಮಾಡಲಿಕ್ಕೆ. ಧ್ಯಾನ ಯಾಕೆ ಬೇಕೋ? ನಮ್ಮ ಮನಸ್ಸನ್ನು ಶುದ್ಧವಾಗಿ ಪರಿಶುದ್ಧವಾಗಿ ಇಟ್ಕೊಳ್ಳಿಕ್ಕೆ, ಮನಸ್ಸಿನ ಆರೋಗ್ಯ. ಹೇಗೆ ಮನೆಯ ಈ ಹೊರಭಾಗದಲ್ಲಿ ಕಸ ಗಲೀಜಿದ್ರೆ ನಮಗೇನು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತೀವಿ, ಅದೇ ರೀತಿ ಮನಸ್ಸಿನಲ್ಲಿ ಕಸ ಇದ್ದರೆ ಮನಸ್ಸಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈಗ ಅದನ್ನು ಹೇಗೆ ಶುದ್ಧ ಮಾಡ್ಕೊಳ್ಬೇಕು, ಜ್ಞಾನದ ನೀರಿನಿಂದ ಹೇಗೆ ಶುದ್ಧ ಮಾಡ್ಕೊಳ್ಬಹುದು, ಇದನ್ನು ಅಕ್ಕೋರು ತಿಳಿಸ್ಕೊಡ್ತಾರೆ. ನಾವು ಡೀಟೇಲಾಗಿ ಜ್ಞಾನವನ್ನು ತಿಳ್ಕೊಳ್ತಾ ಹೋಗೋಣ. ಇದೆಲ್ಲ ನಮ್ಮ ಸೌಭಾಗ್ಯ, ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆತ್ಮದ ಉನ್ನತ ಸ್ಥಿತಿ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಇದು ಖಂಡಿತ ಲಾಕ್ಡೌನಲ್ಲಿ ಎಷ್ಟು ಬೇಸರ ಇದ್ದಂತಹ ಮನಸ್ಸುಗಳು ಸಹ ಉತ್ಸಾಹಗೊಳ್ಳಿಕ್ಕೆ ಇದೊಂದು ಒಳ್ಳೆಯ ಮಾರ್ಗ. ಹಾಗಾಗಿ ಈಗ ಅಕ್ಕೋರ ಕ್ಲಾಸನ್ನು ಕೇಳೋಣ. ಧನ್ಯವಾದ. ಓಂ ಶಾಂತಿ. ಓಂ ಶಾಂತಿ. ತಾವೆಲ್ಲರೂ ಸಹ ಯೋಗಾಸನವನ್ನು ಮಾಡಿದಿರಿ, ಪ್ರಾಣಾಯಾಮ ಮಾಡಿದಿರಿ. ವರ್ತಮಾನ ಸಮಯದಲ್ಲಿ ಈ ಶರೀರಕ್ಕೆ ಬಹಳ ನಾವು ಬೆಲೆ ಕೊಡಲೇಬೇಕು, ಆರೋಗ್ಯದ ಕಡೆಗೆ ಗಮನ ಹರಿಸಲೇಬೇಕು. ಒಂದು ಕಾಲದಲ್ಲಿ ಶರೀರಕ್ಕೆ ಬಹಳಷ್ಟು ಶ್ರಮ ಕೊಡ್ತಿದ್ದೆವು. ಮನೆಯೊಳಗೆ ಬೀಸೋ ಕಲ್ಲಿತ್ತು, ರುಬ್ಬೋ ಕಲ್ಲಿತ್ತು. ಆವಾಗ ನಾವು ಚೆನ್ನಾಗಿ ಹಿಂಗೆ ರುಬ್ಬೋ ಕೆಲಸ ಮಾಡ್ತಿದ್ದೆವು, ಬೀಸೋ ಕೆಲಸ ಮಾಡ್ತಿದ್ದೆವು. ಸೊಂಟ, ಬೆನ್ನು, ಕೈ ಎಲ್ಲ ಚಂದ ತಿರುಗ್ತಿತ್ತು. ಈಗ ನಿಂತುಕೊಂಡು ಲೂಸನಿಂಗ್ ಎಕ್ಸಸೈಸ್ ಅಂತೇಳಿ ಸೊಂಟವನ್ನು ತಿರುಗಿಸ್ತೀವಿ, ಕೈಯನ್ನು ತಿರುಗಿಸ್ತೀವಿ, ಅನಿವಾರ್ಯ. ಮೊದಲೆಲ್ಲ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಿದ್ದೆವು. ಈಗ ಹಾಗಲ್ಲ, ಕಾಲು ಮಡಚುವ ಕೆಲಸಗಳೇ ಇಲ್ಲ. ನಿಂತ್ಕೊಂಡೆ ಅಡುಗೆ ಮಾಡೋದು, ನಿಂತ್ಕೊಂಡೆ ಪಾತ್ರೆ ತಿಕ್ಕೋದು, ಆಮೇಲೆ ಅಲ್ಲೇ ಮೆಲ್ಲ ಹಿಂಗೆ ಕುರ್ಚಿಯಲ್ಲಿ ಕೂತ್ಕೊಳ್ಳೋದು, ಟೇಬಲ್ ಮೇಲೆ ತಟ್ಟೆ ಬರ್ತದೆ, ಅಲ್ಲೇ ಊಟ ಮಾಡೋದು. ಈ ಕಾಲು ಮಡಚೋದು ತೆಗೆಯೋದು, ಮಡಚೋದು ತೆಗೆಯೋದು ಮಾಡೋಂಗೇ ಇಲ್ಲ. ಕೊನೆಗೇನು ಮಾಡೋದು? ಹಾಕಿ ಈಗ ವಜ್ರಾಸನ ಹಾಕಿ, ಪದ್ಮಾಸನ ಹಾಕಿ, ಸ್ವಸ್ತಿಕಾಸನ ಹಾಕಿ, ಸಿದ್ಧಾಸನ ಹಾಕಿ, ಎಲ್ಲ ಆಸನಗಳನ್ನು ಹಾಕಿ ಹಾಕಿ ಈ ಕಾಲು ಗಂಟು ಸರಿ ಮಡಚೋದು ತೆಗೆಯೋದು, ವಕ್ರಾಸನ, ಎಲ್ಲ ಆಸನಗಳು ಬಂದಿರೋದು ಯಾತಕ್ಕೋಸ್ಕರ? ನಮ್ಮ ಲೈಫ್ ಸ್ಟೈಲೇ ಬದಲಾಯಿತು. ವಿಜ್ಞಾನದ ಸಾಧನಗಳು ಬಂದು ಆ ಯಂತ್ರಗಳನ್ನು ಬಳಸಲಿಕ್ಕೆ ಶುರು ಮಾಡಿ ಈ ಯಂತ್ರ ಕೆಲಸ ಮಾಡ್ತಾ ಇಲ್ಲ. ಮೊದಲೆಲ್ಲ ಎಷ್ಟು ಬೆವರು ಸುರಿಸಿ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಬೆವರು ಸುರಿತಿತ್ತು. ಈ ಬೆವರು ಸುರಿಸುವಷ್ಟು ಈ ಶರೀರಕ್ಕೆ ದಣಿವೆ ಕೊಡೋಂಗಿಲ್ಲ. ಮೊದಲೆಲ್ಲ ನೆಲ ಒರೆಸ್ಬೇಕಾದ್ರೆ ಹೇಗೆ ನಾವು ಮಡಚಿ, ಕಾಲು ಮಡಚಿ ಕೆಳಗಡೆ ಕುಂತು ಹಿಂಗೆ ಒರೆಸ್ತಿದ್ದೆವು. ಈಗ ನಿಂತುಕೊಂಡೆ, ಕೋಲಿಗೆ ತುದಿಯಲ್ಲಿ ಬಟ್ಟೆ ಕಟ್ಟಿ ನಿಂತುಕೊಂಡೆ. ಇವೆಲ್ಲ ಯಾವಾಗ ಈ ಆಧುನೀಕರಣ ಬಂತು ಜಗತ್ತಿನಲ್ಲಿ, ವಿಜ್ಞಾನದ ಸಾಧನಗಳು ಬಾಹ್ಯ ಸುಖವನ್ನು ಕೊಡಲಿಕ್ಕೆ ಶುರು ಮಾಡಿದವು, ಅಷ್ಟೊತ್ತಿಗೆ ಈ ದೇಹಕ್ಕೆ ನಾವು ಮೊದಲು ಪಡ್ತಿದ್ದಂಥ ಶ್ರಮ ಕಡಿಮೆ ಆಯಿತು. ಅಷ್ಟೊತ್ತಿಗೆ ಅಲ್ಲಿ ನೋವು, ಇಲ್ಲಿ ನೋವು, ಸ್ವಲ್ಪ ಭಾರ ಎತ್ತಿದ ಕೂಡಲೇ ಬೆನ್ನು ನೋವು. ಅದಕ್ಕೆ ನಾವು
ಶ್ರಮನೇ ಕೊಟ್ಟಿಲ್ಲಲ್ಲ, ಟ್ರೈನಿಂಗೇ ಕೊಟ್ಟಿಲ್ಲಲ್ಲ. ಇದೇ ಸಾಧನಗಳನ್ನು ಬಳಸ್ತಾ ಇದ್ದೀವಿ. ನ್ಯಾಚುರಲ್ ಅದು ಆ ರೀತಿ ಆಗೋದು. ಅದಕ್ಕೋಸ್ಕರ ಅನಿವಾರ್ಯವಾಗಿ ನಾವು ಈಗ ಯೋಗಾಸನವನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇನ್ನು ವಾಕಿಂಗ್, ಶುದ್ಧ ಗಾಳಿ ಬೇಕು ಈ ಶರೀರಕ್ಕೆ, ಶುದ್ಧ ನೀರು ಬೇಕು ಈ ಶರೀರಕ್ಕೆ, ಇದಕ್ಕೆ ಬಿಸಿಲು ಬೇಕು ಈ ಶರೀರಕ್ಕೆ. ಸರಿ, ದೇಹಕ್ಕೆ ಸಂಬಂಧಪಟ್ಟು ಗಾಳಿ, ಶುದ್ಧ ವಾತಾವರಣ, ಸರಿ ಆಕ್ಸಿಜನ್ ಎಲ್ಲಿ ಸಿಗ್ತದೋ ಅಲ್ಲಿ ಗಿಡ ಮರಗಳ ಹತ್ತಿರ ಹೋಗಿ ವಾಕಿಂಗ್ ಮಾಡ್ತೀವಿ. ಹಾಗೆಯೇ ಶರೀರಕ್ಕೆ ನಾವು ಇಷ್ಟೆಲ್ಲ ಮಾಡಿ ಗಮನ ಕೊಡ್ತಾ ಬಂದರೂ ದೇಹಕ್ಕೆ ಬರುವಂಥ ರೋಗಗಳ ಒಂದು ಪಟ್ಟಿ ಮಾಡಿ. ಎಷ್ಟು ರೋಗಗಳು, ಎಷ್ಟು ರೋಗಗಳು, ಎಷ್ಟದಕ್ಕೆ ಹೆಸರುಗಳು. ಸರಿ, ಹೆದರೋ ಅವಶ್ಯಕತೆ ಇಲ್ಲ. ಈ ದೇಹದ ಬಗ್ಗೆ ಬೇಕಾದಷ್ಟು ತಜ್ಞರಿದ್ದಾರೆ. ಈ ಗಾಡಿ ಹೆಚ್ಚು ಕಡಿಮೆ ಆದರೆ ಗ್ಯಾರೇಜಿಗೆ ತಗೊಂಡೋಗಿ ರಿಪೇರಿ ಮಾಡ್ಕೊಂಡು ಬನ್ನಿ. ಗ್ಯಾರೇಜ್ ಯಾವುದು? ಆಸ್ಪತ್ರೆ. ರಿಪೇರಿ ಮಾಡ್ಕೊಂಡು ಬನ್ನಿ. ಆಮೇಲೆ ಜೊತೆಗೆ ಆಸನಗಳು, ಪ್ರಾಣಾಯಾಮ ಇವೆಲ್ಲವನ್ನ ಜೊತೆ ಮಾಡಿಕೊಳ್ಳಿ. ಈಗ ಒಂದು ವಿಚಾರ, ಈ ದೇಹದ ಒಳಗಡೆ ಇದ್ದುಕೊಂಡು ಯೋಚಿಸುವ, ನಿರ್ಣಯಿಸುವ, ಸಂಸ್ಕಾರವನ್ನು ಹೊಂದಿರುವ, ಪ್ರತಿಯೊಂದನ್ನು ಅರ್ಥೈಸಿಕೊಳ್ಳುವ ಶಕ್ತಿ ಯಾವುದು? ಆತ್ಮಚ್ಯುತಿ. ದೇಹಕ್ಕೆ ರೋಗ ಯಾವ್ದು ಬರ್ತಂತ ಗೊತ್ತು, ಆತ್ಮಕ್ಕೆ ಬರೋ ರೋಗಗಳು ಯಾವುದು? ದುಃಖ, ಈರ್ಷೆ, ಚಿಂತೆ, ಮೂಡ್ ಆಫು, ಬೇಸರ, ಇವೆಲ್ಲ ಆತ್ಮಕ್ಕೆ ಬರುವಂಥ ರೋಗಗಳು. ಹಾಗಾದರೆ ನಾವು ಇದಕ್ಕೆ ಸಂಬಂಧಪಟ್ಟು ಭಾಳ ತಲೆಭಾರ, ಟೆನ್ಷನು, ಮಾನಸಿಕ ಫ್ರಿಕ್ಷನ್, ಘರ್ಷಣೆ, ಒಳಗೊಳಗೇನೆ ಸಂಶಯ, ಮಾನಸಿಕ ಅಸ್ಥಿರತೆ, ಇದಕ್ಕೆ ಸಂಬಂಧಪಟ್ಟು ನಮ್ಮ ಜೀವನದಲ್ಲಿ ಏನು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ? ಅಲ್ಲಿ ಹೇಗೆ ಶುದ್ಧ ಗಾಳಿ ಬೇಕಂತ ವಾಕಿಂಗ್ ಹೋಗ್ತೀವಿ, ಇಲ್ಲಿನೂ ಸಹ ಶುದ್ಧ ವೈಬ್ರೇಷನ್ ಇರುವಂತಹ ಒಂದು ಸ್ಥಾನ ಬೇಕು, ಒಂದು ಸತ್ಸಂಗದ ವಾತಾವರಣ ಬೇಕು. ಅದಕ್ಕೋಸ್ಕರ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿನಿತ್ಯ ಪ್ಯೂರ್ ವೈಬ್ರೇಷನ್ ಇರುವ ಒಳ್ಳೆ ಸತ್ಸಂಗದ ವಾತಾವರಣ ಕೊಡ್ತೀವಿ. ಇಲ್ಲಿ ಬರೋರೆಲ್ಲ ಮೆಡಿಟೇಷನ್ ಮಾಡಲಿಕ್ಕೇ ಬರ್ತಾರೆ. ಇಲ್ಲಿ ಬಂದು ಕೂತ್ಕೊಂಡ ಕೂಡಲೇ ಎಲ್ಲರೂ ಮೆಡಿಟೇಷನ್ ಮಾಡುವಾಗ ವಾತಾವರಣ ಇಷ್ಟು ಸೈಲೆನ್ಸ್ ಇರ್ತದೆ. ಈಶ್ವರಿ ವಿಶ್ವವಿದ್ಯಾಲಯದ ಒಳಗಡೆ ಯಾವುದೇ ಸಂಸಾರದ ತಾಪತ್ರಯ ಇಲ್ಲ, ಯಾವುದೇ ಗಡಬಡ ಇಲ್ಲ, ಮಕ್ಕಳು ಮರಿಗಳ ಚಿಂತೆ ಇಲ್ಲ. ಇಲ್ಲಿ ನಾವು ಯಾರು ಟಿ ವಿ ನೋಡಂಗಿಲ್ಲ, ನಾವು ಚಹಾ ಕುಡಿಯಂಗಿಲ್ಲ. ನೋಡಿ, ಇಲ್ಲಿ ಸಮರ್ಪಿತ ಸೋದರಿಯರು ಯಜ್ಞವನ್ನು ಈಶ್ವರಿ ವಿಶ್ವವಿದ್ಯಾಲಯದ ಒಂದು ಸ್ವಚ್ಛತೆಯ ಕಾರ್ಯಕ್ರಮ ಮಾಡ್ತೀವಿ, ಅಡುಗೆ ಮಾಡಿಕೊಂಡು ಊಟ ಮಾಡ್ತೀವಿ. ಆಮೇಲೆ ಬರುವವರಿಗೆ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತೀವಿ, ಬರೋರಿಗೆಲ್ಲ ಜ್ಞಾನ ಪ್ರವಚನ ಕೊಡ್ತೀವಿ. ಇಲ್ಲಿಯ ವಾತಾವರಣದಲ್ಲಿ ಎಂಥವರು ಬಂದರೂ ಒಳಗಡೆ ಬಂದ ಕೂಡಲೇ ಏಕದಮ್ ಶಾಂತಿ ಅನುಭೂತಿ ಆಗ್ತದೆ, ಜಗತ್ತನ್ನು ಮರೀತಾರೆ. ಇದು ಆತ್ಮಕ್ಕೆ ಈ ವಾತಾವರಣದಲ್ಲಿ ನಮ್ಮನ್ನು 1 ಗಂಟೆ ಕಳಿಬೇಕು, 1 ಗಂಟೆ ಕಳಿಬೇಕು. ಅಲ್ಲಿ 1 ಗಂಟೆ ನಾವು ವಾಕಿಂಗ್ ಹೋಗ್ತೀವಿ, ಇಲ್ಲಿ 1 ಗಂಟೆ ಈ ವಾತಾವರಣದಲ್ಲಿ ನಾವು ಕಳಿಬೇಕು. ಇದಕ್ಕೆ ಶುದ್ಧ ಚಿಂತನೆಗಳು, ಸ್ಪಿರಿಚುವಲ್ ಥಾಟ್ಸ್ ಆಹಾರ ರೂಪದಲ್ಲಿ ಕೊಡಬೇಕು. ಯಾಕೆ? ಆತ್ಮನ ರೋಗ ವಾಸಿಯಾಗಬೇಕಾದ್ರೆ. ನೀವು ನೋಡಿ, ಪರಿಸ್ಥಿತಿ ನನಗೆ ಬರಬಾರ್ದು, ನನಗೆ ಯಾರು ಏನೂ ಬೈಬಾರ್ದು ಅಂದಕ್ಕಿಲ್ಲ.
ಮಾತುಗಳು ಯಾವಾಗಾದ್ರೂ ಬರ್ಬೋದು, ಪರಿಸ್ಥಿತಿ ಎಷ್ಟಾದರೂ ಬರ್ಬೋದು. ಆದರೆ ನಮ್ಮ ಇನ್ನರ್ ಸ್ಟ್ರೆಂತ್, ಆಂತರಿಕವಾಗಿ ನಾವು ಶಕ್ತಿಶಾಲಿಯಾಗಿದ್ದರೆ ಪರಿಸ್ಥಿತಿ ನಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ. ಸ್ಟ್ರೆಸ್ ಯಾವಾಗ ಬರ್ತದೆ? ಸ್ಟ್ರೆಸ್ ಈಸ್ ಈಕ್ವಲ್ ಟು ಮೆಂಟಲ್ ಪ್ರೆಷರ್ ಡಿವೈಡೆಡ್ ಬೈ ಇನ್ನರ್ ಸ್ಟ್ರೆಂತ್. ಸುತ್ತಮುತ್ತ ಎಲ್ಲ ಪ್ರೆಷರ್ ಪ್ರೆಷರ್ ಪ್ರೆಷರ್, ಆದರೆ ಆಂತರಿಕ ಶಕ್ತಿ ಕಡಿಮೆ ಇದೆ. ರಿಸಲ್ಟ್ ಏನು? ಸ್ಟ್ರೆಸ್. ಒಂದು ವೇಳೆ ಈ ಪ್ರೆಷರನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ವರ್ಷದಿಂದ ವರ್ಷಕ್ಕೆ ಪ್ರೆಷರ್ ಜಾಸ್ತಿ ಆಗುವುದೇ, ವಿಘ್ನಗಳು ಜಾಸ್ತಿ ಆಗುವುದೇ, ಪರಿಸ್ಥಿತಿಗಳು ಜಾಸ್ತಿ ಆಗುವುದೇ. ಆದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇನ್ನರ್ ಸ್ಟ್ರೆಂತನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮೆಡಿಟೇಷನ್ನಿಂದ, ಸ್ಪಿರಿಚುವಲ್ ನಾಲೆಜಿನಿಂದ ಎಷ್ಟೆಷ್ಟು ನಾವು ಆಂತರಿಕ ಶಕ್ತಿಯನ್ನು ಜಾಸ್ತಿ ಮಾಡ್ತಾ ಹೋಗ್ತೀವಿ, ಆವಾಗ ಪರಿಸ್ಥಿತಿಯ ಬಲ ಕಡಿಮೆ ಆಗ್ತದೆ. ಅದು ನಮ್ಮ ಮೇಲೆ ಇಫೆಕ್ಟ್ ಆಗೋದಿಲ್ಲ. ನಾವು ಸ್ಟ್ರೆಸ್ ಫ್ರೀ ಆಗ್ಬೋದು. ಅದಕ್ಕೋಸ್ಕರ ಈ ದುಃಖ, ಚಿಂತೆ, ಬೇಸರ ಇವೆಲ್ಲ ಮಾನಸಿಕ ರೋಗದಿಂದ ನಾವು ಮುಕ್ತರಾಗಬೇಕಾದ್ರೆ ದೇಹಕ್ಕೆ ಎಷ್ಟು ಗಮನ ಕೊಡ್ತೀವೋ ಆತ್ಮನಿಗೂ ಅಷ್ಟೇ ಗಮನ ಕೊಡಬೇಕು. ಈಗೊಂದು ಕಾರಿದೆ, ಕಾರಿಗೆ ಪೆಟ್ರೋಲ್ ಹಾಕ್ರಿ ಅಥವಾ ಡೀಸೆಲ್ ಹಾಕ್ರಿ, ಅದನ್ನು ಸ್ವಚ್ಛ ಮಾಡಿರಿ, ಸರ್ವಿಸಿಗೆ ಕೊಡ್ರಿ, ಆಯಿಲ್ ಚೇಂಜ್ ಮಾಡಿರಿ, ಎಲ್ಲ ಓಕೆ. ಡ್ರೈವರಿಗೆ ಸಂಬಳನೂ ಕೊಡಬೇಕಲ್ಲ. ಕಾರಿಗೆ ಎಲ್ಲ ಮಾಡಿ ಡ್ರೈವರಿಗೆ ಸಂಬಳ ಕೊಡೋಂಗಿಲ್ಲ ಅಂದರೆ ಆಗ್ತದ? ಡ್ರೈವರಿಗೆ ಸಂಬಳನೂ ಕೊಡಬೇಕು. ಕಾರಿಗೆ ಹೆಂಗೆ ಖರ್ಚು ಮಾಡ್ತೀವೋ ಡ್ರೈವರಿಗೆ ಸಂಬಳನೂ ಕೊಡಬೇಕು. ಅದೇ ರೀತಿ ಈ ಕಾರಿಗೆ ಇಷ್ಟೆಲ್ಲ ಗಮನ ಕೊಡ್ತೀವಿ, ರೋಟಿ, ಕಪ್ಪಡ, ಮಕಾನ್, ಹಾಂ ಸರಿ, ಒಳಗಡೆ ಡ್ರೈವರಿಗೂ ಸ್ವಲ್ಪ ಗಮನ ಕೊಡಬೇಕಲ್ಲ, ಅವನಿಗೂ ಊಟ ಕೊಡಬೇಕಲ್ಲ. ಆ ಡ್ರೈವರಿಗೆ ಊಟನೇ ಯಾವುದು? ಆಧ್ಯಾತ್ಮ ಚಿಂತನೆಗಳು. ಡ್ರೈವರಿಗೆ ಎಕ್ಸಸೈಸ್ ಯಾವುದು? ಮೆಡಿಟೇಷನ್. ಉತ್ತಮವಾದ ಗಾಳಿ, ಬೆಳಕು, ವಾಕಿಂಗ್ ಯಾವುದು? ಸತ್ಸಂಗದ ವಾತಾವರಣ. ಇದು 3 ಕೊಟ್ಟರೆ ಡ್ರೈವರು ಸಹ ಶಕ್ತಿಶಾಲಿ ಇರ್ತಾನೆ. ಒಂದು ವೇಳೆ ಕಾರಿಗೆ ನೀವು ಗಮನ ಕೊಡುವುದರ ಜೊತೆಗೆ ಡ್ರೈವರಿಗೂ ಗಮನ ಕೊಡಬೇಕು. ಅದರಲ್ಲಿಯೂ 1% ಜಾಸ್ತಿ ಡ್ರೈವರಿಗೇ ಗಮನ ಕೊಡಬೇಕಾಗ್ತದೆ. ಯಾಕೆಂದರೆ ಒಂದು ವೇಳೆ ಕಾರು ಕೆಟ್ಟೋದ್ರೂ ಸಹ ಬುದ್ಧಿವಂತ ಡ್ರೈವರ್ ಏನು ಮಾಡಬಲ್ಲ? ಅದನ್ನು ರಿಪೇರಿ ಮಾಡಿ ನಡೆಸ್ಕೊಂಡು ಹೋಗಬಲ್ಲ. ಡ್ರೈವರ್ ತಲೆನೇ ಕೆಟ್ಟೋದರೆ ಏನು ಮಾಡ್ತೀರಿ? ಕಾರು, ಡ್ರೈವರು, ಅಲ್ಲಿ ಕುಳಿತವರು ಎಲ್ಲ ಕೊಲ್ಯಾಪ್ಸ್. ಆದ್ದರಿಂದ 1% ಒಳಗಡೆ ಕುಳಿತಿರುವ ಡ್ರೈವರಿಗೇ ಗಮನ ಜಾಸ್ತಿ ಕೊಡಬೇಕು. ಈ ಶರೀರದಲ್ಲಿ ಸಹ ದೇಹಕ್ಕೆ ಗಮನ ಕೊಡಿ, ಹೊತ್ತೊತ್ತಿಗೆ ಊಟ ಕೊಡಿ, ಅದಕ್ಕೆ ಎಷ್ಟು ನಿದ್ರೆ ಬೇಕು ನಿದ್ರೆ ಕೊಡಿ, ವಿಶ್ರಾಂತಿ ಕೊಡಿ, ವಾಕಿಂಗ್ ಕೊಡಿ, ಪ್ರಾಣಾಯಾಮ ಕೊಡಿ, ಜಾಸ್ತಿ ಆಕ್ಸಿಜನ್ ವ್ಯವಸ್ಥೆ ಕೊಡಿ, ಎಲ್ಲ ಮಾಡಿ. ಜೊತೆಗೆ ಒಳಗಿರುವಂಥ ಆತ್ಮ ಡ್ರೈವರಿಗೂ ನಾವು ಗಮನವನ್ನು ಕೊಡಲೇಬೇಕು. ಮೆಡಿಟೇಷನ್ ಬೇಕೇ ಬೇಕು. ಆರೋಗ್ಯವಂತ ಶರೀರದಲ್ಲಿ ಆತ್ಮ ಆರೋಗ್ಯವಂತನಾಗಿರಬೇಕು. ಹೇಗೆ ಅರಮನೆಯೊಳಗೆ ರಾಜ ಹೆಂಗಿರ್ತಾನೆ, ಅದೇ ರೀತಿ ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಆತ್ಮ. ಅಲ್ಲೇ ಅರಮನೆಯೊಳಗೆ ರಾಜ ಎಷ್ಟು ಖುಷಿಯಲ್ಲಿ ಇರ್ತಾನೆ, ಇಲ್ಲಿನೂ ಈ ಅರಮನೆಯ ಒಳಗಡೆ ರಾಜ ಖುಷಿಯಲ್ಲಿರಬೇಕು. ಒಂದು ವೇಳೆ ಈ ಶರೀರ ರೋಗಿ ಶರೀರ ಆದರೆ, ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಆತ್ಮ ರಾಜನಂತೆ ಖುಷಿಯಲ್ಲಿ ಇರ್ತಾನೆ. ಇದು ರೋಗಿ ಶರೀರ ಆದರೆ ಆತ್ಮನಿಗೆ ಇದು ಸೆರಮನೆ. ಆರೋಗ್ಯವಂತ ಶರೀರ ಇದ್ದರೆ ಆತ್ಮನಿಗೆ ಇದು ಅರಮನೆ. ರೋಗಿ ಶರೀರ ಇದ್ದರೆ ಆತ್ಮನಿಗೆ ಇದು ಸೆರಮನೆ. ಜೈಲಲ್ಲಿದ್ದಷ್ಟು ಕಷ್ಟ ಆಗ್ತದೆ. ಕೆಲವರಿಗೆ ಭಾಳ ಆರೋಗ್ಯ ತೊಂದರೆ ಆಗಿ ಕೊನೆಗೆ ಚೀಟಿ ಬರೆದಿಟ್ಟು ಸತ್ತೇ ಹೋಗ್ಬಿಡ್ತಾರೆ. ನನ್ನ ಸಾವಿಗೆ ಯಾರು ಕಾರಣರಲ್ಲ ಅಂತ ಚೀಟಿ ಬರೆದು ಸಾಯ್ತಾರೆ. ಅಷ್ಟು
ದೇಹದ ಆರೋಗ್ಯ ಸರಿ ಇಲ್ಲದಿದ್ದಾಗ ಆತ್ಮನಿಗೆ ಸೆರೆಮನೆಯಲ್ಲಿದ್ದಷ್ಟು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವು ದೇಹದ ಆರೋಗ್ಯಕ್ಕೂ ಗಮನ ಕೊಡೋಣ, ಆತ್ಮನ ಆರೋಗ್ಯಕ್ಕೂ ಗಮನ ಕೊಡೋಣ. ಇದು ಎರಡೂ ಆರೋಗ್ಯವಂತ ಇದ್ದಾಗ ಆತ್ಮಜ್ಯೋತಿ ಅರಮನೆಯಲ್ಲಿ ಇದ್ದಷ್ಟು ಆನಂದದಲ್ಲಿ ಖುಷಿಯಲ್ಲಿ ಇರಲಿಕ್ಕೆ ಸಾಧ್ಯ. ಆತ್ಮಶಕ್ತಿಶಾಲಿಯಾಗಿದ್ದಾಗ ಯಾವ ಪರಿಸ್ಥಿತಿಯ ಪ್ರಭಾವಕ್ಕೂ ನಾವು ಒಳಗಾಗುವುದಿಲ್ಲ. ನಾವು ಶಾಂತಚಿತ್ತರಾಗಿರ್ತೀವಿ, ಸಹನಶೀಲತೆ ಇರ್ತದೆ, ಧೈರ್ಯತೆ ಇರ್ತದೆ, ಹೊಂದಿಕೊಂಡು ಹೋಗುವಂಥ ಶಕ್ತಿ ಇರ್ತದೆ, ಪರೀಕ್ಷಿಸುವ ಶಕ್ತಿ ಇರ್ತದೆ, ನಿರ್ಣಯ ಶಕ್ತಿ ಇರ್ತದೆ, ವಿಸ್ತಾರವನ್ನು ಸಾರಗೊಳಿಸುವಂಥ ಶಕ್ತಿ ಇರ್ತದೆ, ಸಂಕುಚಿತಗೊಳಿಸುವ ಶಕ್ತಿ ಇರ್ತದೆ. ಪವರ್ ಟು ಕಾಪರೇಟ್, ಪವರ್ಸ್ ಟು ಡಿಸ್ಕ್ರಿಮಿನೇಟ್, ಪವರ್ಸ್ ಟು ಜಡ್ಜ್, ಪವರ್ಸ್ ಟು adjust, powers to tolerate, powers to withdraw, powers to pack up. Attainment of powers through Rajyoga, 8 powers. 8 ಶಕ್ತಿಯನ್ನು ಆತ್ಮ ಮೆಡಿಟೇಷನ್ನಿಂದ ಪಡ್ಕೋಬೋದು. ನಾವು ಎಷ್ಟು ಜ್ಞಾನಯುಕ್ತರಾಗಿರ್ತೀವೋ, ಎಷ್ಟು ಯೋಗಯುಕ್ತರಾಗಿರ್ತೀವೋ, ಆವಾಗ ಆತ್ಮದಲ್ಲಿ 8 ಶಕ್ತಿಗಳು ಜಾಗೃತಿ ಆಗ್ತದೆ. ಸಹನ ಶಕ್ತಿ. ಒಂದು ಮರ, ಹಣ್ಣು ತುಂಬಿದ ಮರಕ್ಕೆ ಕಲ್ಲು ಬಿಸಾಡ್ತೀವಿ. ಹಣ್ಣು ತುಂಬಿದ ಮರಕ್ಕೆ ಕಲ್ಲು ಬಿಸಾಡಿದಾಗ ಮರ ನಮಗೆ ವಾಪಸ್ ಹಣ್ಣನ್ನು ಕೊಡ್ತದೆ ವಿನಃ ಅದು ಕಲ್ಲನ್ನು ಬಿಸಾಡೋದಿಲ್ಲ. ಅದೇ ರೀತಿ ಯಾರೇ ನಮಗೆ ಕಲ್ಲಿನಂತ ಮಾತಾಡಿದರೂ ನಾವು ಹಣ್ಣಿನಂಥ ಮಾತನ್ನು ಕೊಡಬೇಕಾದ್ರೆ ಎಷ್ಟು ಸಹನೆ ಬೇಕು, ಎಷ್ಟು ಆತ್ಮಿಕ ದೃಷ್ಟಿ ಇರಬೇಕು. ಆತ್ಮಿಕ ದೃಷ್ಟಿಯಿಂದ ಇವರು ನಮ್ಮವರು ಅಂತ ತಿಳ್ಕೊಂಡಾಗ ಆ ಗೌರವದಿಂದ ನ್ಯಾಚುರಲ್ಗೆ ಆತ್ಮದಲ್ಲಿ ಸಹನ ಶಕ್ತಿ ಇರ್ತದೆ, ಹೊಂದಿಕೊಂಡು ಹೋಗೋ ಶಕ್ತಿ. ಅನೇಕ ನದಿಗಳಿಂದ ನೀರು ಹರಿದು ಬರ್ತದೆ, ಸಮುದ್ರದಲ್ಲಿ ಸೇರ್ತದೆ. ಕಸ ಕಡ್ಡಿ ಇದ್ದರೆ ಹೊರಗಾಗ್ತದೆ, ನೀರು ಸಮುದ್ರದಲ್ಲಿ ಒಂದಾಗಿರ್ತದೆ. ನಮಗೂ ಒಳ್ಳೆಯದು ಕೆಟ್ಟದ್ದು ಎಲ್ಲ ಬರ್ತಾ ಇರ್ತದೆ. ಒಳ್ಳೆಯದನ್ನು ಇಟ್ಕೊಳ್ಳಿ, ಕಸ ಕಡ್ಡಿಯನ್ನು ಹೊರಗಾಕ್ರಿ. ಹಾಗಿದ್ದರೆ ಮಾತ್ರ ನಾವು ಹೊಂದ್ಕೊಂಡು ಹೋಗಲಿಕ್ಕೆ ಸಾಧ್ಯ. ಇದು ಮೆಡಿಟೇಷನ್ ಮಾಡೋದ್ರಿಂದ, ಈ ಜ್ಞಾನ ಕೇಳೋದ್ರಿಂದ ನ್ಯಾಚುರಲ್ ಆಗಿ ನಾವು ಹೊಂದಿಕೊಂಡು ಹೋಗುವ ಶಕ್ತಿ ನಮ್ಮಲ್ಲಿ ಬರ್ತದೆ. ಪರೀಕ್ಷಿಸುವ ಶಕ್ತಿ. ಯಾರು ಕರೆಕ್ಟಾಗಿ ಪರೀಕ್ಷೆ ಮಾಡ್ತಾರೋ ಅವರ ನಿರ್ಣಯ ಕರೆಕ್ಟ್ ಇರ್ತದೆ. ಪರೀಕ್ಷಿಸುವ ಶಕ್ತಿ ಇರಬೇಕಾದ್ರೆ ನಮಗೆ ಫುಲ್ ಇನ್ಫಾರ್ಮೇಷನ್ ಬೇಕು. ಕರೆಕ್ಟ್ ನಾಲೆಜ್ ಫುಲ್ಲಾಗಿ ಸಹನೆಯಿಂದ ಆಲಿಸಿ ಆಮೇಲೆ ನಿರ್ಣಯ ತಗೊಳ್ಳಿ, ಆ ನಿರ್ಣಯ ಕರೆಕ್ಟ್ ಇರ್ತದೆ. ಅದೇ ರೀತಿ ಪವರ್ಸ್ ಟು ಕಾಪರೇಟ್, ಸಹಯೋಗ ಶಕ್ತಿ. ನಾವೆಲ್ಲ ಆತ್ಮಜ್ಯೋತಿಗಳು ಒಬ್ಬ ತಂದೆಯ ಮಕ್ಕಳು. ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಒಟ್ಟಾಗಿ ನಾವು ಏಕತೆಯಿಂದ ಮಾಡುವಂಥ ತಾಕತ್ತು ಈ ಮೆಡಿಟೇಷನ್ನಲ್ಲಿ ನ್ಯಾಚುರಲ್ ಆಗಿ ಬರ್ತದೆ. ಅದೇ ರೀತಿ ಪವರ್ಸ್ ಟು ಫೇಸ್, ಎದುರಿಸುವಂಥ ಶಕ್ತಿ, ಧೈರ್ಯ ಶಕ್ತಿ. ಭಯ ಯಾಕೆಪ್ಪ? ಒಂದು ಹಾವು ಬಂತು, ಭಯ ಯಾಕೆ? ಈ ದೇಹಕ್ಕೆ ಕಚ್ಚುತ್ತದೇನೋ ಅಂತ ಭಯ. ದೇಹ ಪ್ರಜ್ಞೆ ಎಲ್ಲಿದೆನೋ ಅಲ್ಲಿ ಭಯ ಇದೆ. ದೇಹ ಪ್ರಜ್ಞೆ ಇದ್ದಾಗ ನನ್ನ ಆತ್ಮ, ನಾನು ಜ್ಯೋತಿ, ನಾನು ಅವಿನಾಶಿಯಾದ ಜ್ಯೋತಿ, ಆತ್ಮಕ್ಕೆ ಸಾವಿಲ್ಲ. ಈ ಆತ್ಮ ಅವಿನಾಶಿ ಎನ್ನುವಂತಹ ಸ್ಮೃತಿ ಬಂದಾಗ ನಾವು ಸಾವಿನ ಭಯದಿಂದಲೂ ಸಹ ದೂರ ಆಗ್ತೀವಿ. ಧೈರ್ಯ ಶಕ್ತಿ ಬರ್ತದೆ. ಆಮೇಲೆ ನೋಡಿ ಕೈಕಾಲು ಮುಖ ಹೊರಗಾಗ್ತದೆ, ಬೇಡವಾದಾಗ ಒಳಗೆ ಹೇಳ್ಕೊಳ್ತಾರೆ. ಪವರ್ಸ್ ಟು ವಿತ್ಡ್ರಾ. ನಮ್ಮ ಇಂದ್ರಿಯಗಳನ್ನು ಒಳ್ಳೆಯ ಕಾರ್ಯಕ್ಕೆ ಬಳಸೋಣ. ಯಾವಾಗ ಕೆಟ್ಟ ದೃಶ್ಯ ಇದೆನೋ ವಿತ್ಡ್ರಾ ಮಾಡ್ಕೊಳ್ಳಿ ಕಣ್ಣನ್ನು. ಯಾರೋ ಕೆಟ್ಟದ್ದು ಮಾತಾಡ್ತಾ ಇದ್ದಾರೆ, ಅವಶ್ಯಕತೆ ಇಲ್ಲ. ಕಿವಿಗೆ ಬಿದ್ದದೆಲ್ಲ ಕೇಳೋದಲ್ಲ, ಇದು ನನಗೆ ಅವಶ್ಯಕತೆ ಇಲ್ಲ. ಇದನ್ನು ಕೇಳೋದ್ರಿಂದ ನನ್ನ ಉನ್ನತಿನೂ ಇಲ್ಲ, ಅವರ ಉನ್ನತಿನೂ ಇಲ್ಲ ಅಂತ ಗೊತ್ತಾದ ಕೂಡಲೇ ಕೇಳಿದರೂ ಕೇಳದಂತೆ ಇರಬೇಕು. ನಮ್ಮ ಇಂದ್ರಿಯಗಳನ್ನು ವಿತ್ಡ್ರಾ ಮಾಡ್ಕೊಂಬಿಡಬೇಕು. ಇದು ಮೆಡಿಟೇಷನ್ನಿಂದ ಅಥವಾ ಈ ಜ್ಞಾನವನ್ನು ಕೇಳ್ತಾ ಹೋದಂತೆ ಈ ತಾಕತ್ತು ಬರ್ತದೆ. ಅದೇ ರೀತಿ ಪವರ್ಸ್ ಟು ಪ್ಯಾಕಪ್, ವಿಸ್ತಾರವನ್ನು
1 ಸೆಕೆಂಡಲ್ಲಿ ಸಾರಗೊಳಿಸುವಂಥ ಶಕ್ತಿ. ಯಾಕೆಂದರೆ ಮೆಡಿಟೇಷನ್ ಮಾಡುವಾಗ ವಿಸ್ತಾರವಾಗಿ ಹರಿಹಂಚಾಗಿ ಹೋದ ಮನಸ್ಸನ್ನು ಒಂದೇ ಸೆಕೆಂಡಿಗೆ ನನ್ನ ಆತ್ಮ, ನಾನು ಬಿಂದು ಅಂದ ಕೂಡಲೇ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀವಲ್ಲ, ವಿಸ್ತಾರ. ದೇಹ ಎಷ್ಟು ದೊಡ್ಡದು, ಆತ್ಮ ಎಷ್ಟು ಚಿಕ್ಕದು. ದೇಹದ ಸಂಬಂಧ, ಜಗತ್ತು ಎಷ್ಟು ದೊಡ್ಡದಿದೆ. ಈ ವಿಸ್ತಾರದಿಂದ 1 ಸೆಕೆಂಡಿಗೆ ನನ್ನ ಆತ್ಮ, ನಾನು ಜ್ಯೋತಿ ಸ್ವರೂಪ, ನಾನು ಬಿಂದು ಸ್ವರೂಪ. ಮೆಡಿಟೇಷನ್ನಲ್ಲಿ ಈ ವಿಸ್ತಾರದಿಂದ ಸಾರಕ್ಕೆ ಬರುವ ಪ್ರಾಕ್ಟೀಸನ್ನು ನಾವು ಮಾಡೋದ್ರಿಂದ ಕರ್ಮ ಜಗತ್ತಿನಲ್ಲಿಯೂ ಕೆಲಸ ಕಾರ್ಯ ಮಾಡ್ತಾಯಿದ್ರು ನಾವು ವಿದಿನ್ ಸೆಕೆಂಡ್ ನಮ್ಮನ್ನು ವಿತ್ಡ್ರಾ ಮಾಡ್ಕೋಬೋದು. ವಿದಿನ್ ಸೆಕೆಂಡ್ ನಮ್ಮನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳುವಂತಹ ಪ್ರಾಕ್ಟೀಸ್ ಮಾಡ್ಬೋದು. ಈಗ 1 ನಿಮಿಷ ರಿಲ್ಯಾಕ್ಸ್ ಆಗ್ರಿ. ಈ ದೇಹ ಎನ್ನುವ ಕಾರಿನಲ್ಲಿ ಆತ್ಮ ಜ್ಯೋತಿ ಡ್ರೈವರ್, ಆತ್ಮ ಚೈತನ್ಯ ಶಕ್ತಿ ಪಾಯಿಂಟ್ ಆಫ್ ಲೈಟ್. ಆತ್ಮ ಜ್ಯೋತಿ ಶಾಂತಮಯ ಜ್ಯೋತಿ, ಆತ್ಮ ಪವಿತ್ರ ಜ್ಯೋತಿ, ಆತ್ಮ ಸುಖ ಸ್ವರೂಪ, ಆತ್ಮ ಪ್ರೇಮ ಸ್ವರೂಪ, ಆತ್ಮ ಆನಂದಮಯ ಜ್ಯೋತಿ, ಆತ್ಮ ಪವಿತ್ರ ಜ್ಯೋತಿ, ಶಕ್ತಿಶಾಲಿ ಜ್ಯೋತಿ, ಆತ್ಮಸ್ವರೂಪದಲ್ಲಿ ನಾನೀಗ ನಿಶ್ಚಿಂತ ಜ್ಯೋತಿ, ಹೊರ ಜಗತ್ತಿನ ಎಳೆತ ಸೆಳೆತದಿಂದ ಮುಕ್ತ, ಚಿಂತೆಯಿಂದ ಮುಕ್ತ, ದುಃಖದಿಂದ ಬಿಡುಗಡೆ, ಸಂಬಂಧದ ಸೆಳೆತದಿಂದ ಬಿಡುಗಡೆ. ನಾನು ಸ್ವತಂತ್ರ ಜ್ಯೋತಿ, ಕಂಪ್ಲೀಟ್ ಫ್ರೀ. ಹಗುರತೆಯೇ ಹಗುರತೆ, ಶಾಂತಿಯೇ ಶಾಂತಿ. ಆತ್ಮ ಜ್ಯೋತಿ ಶಾಂತಮಯ ಜ್ಯೋತಿ, ಹಣೆಯ ನಡುವೆ ಹೊಳೆಯುವ ಆತ್ಮ ಜ್ಯೋತಿಯನ್ನು ನೋಡ್ತಾ ಕೂತ್ಕೊಳ್ಳಿ. ಜ್ಞಾನ ಚಕ್ಷುವಿನಿಂದ ಸ್ವರೂಪ ದರ್ಶನ.